ನಮೋ ಅರ್ಹಂತಾಣಂ ನಮೋ ಸಿದ್ಧಾಣಂ ನಮೋ ಆಯರ್ಯಾಣಂ ನಮೋ ವಜ್ರಾಯಾಣಂ ನಮೋ ಲೋವೆ ಸೌವಸಾಹುನಂ ಮಂಗಲಂ ಭಗವಾನ್ ವೀರೋ ಮಂಗಲಂ ಗೌತಮೋ ಗಣಿ ಮಂಗಲಂ ಕುಂದ ಕುಂದಾದ್ಯೋ ಜೈನ ಧರ್ಮೋಸ್ತು ಮಂಗಲಂ ಸರ್ವಮಂಗಲಮಾಂಗಲ್ಯಂ ಸರ್ವಕಲ್ಯಾಣಕಾರಕಂ ಪ್ರಧಾನಂ ಸರ್ವಧರ್ಮಾಣಾಂ ಜೈನಂ ಜಯತು ಶಾಸನಂ ಜೈನಂ ಜಯತು ಶಾಸನಂ. ನಿನ್ನೆ ರಾತ್ರಿ ಭೋಜನ ಸದಾಚಾರ ಬಗ್ಗೆ ನಾವು ಚರ್ಚೆ ಮಾಡಿದ್ದು ರೀ. ಇವತ್ತು ನಾನು ನಿಮಗೆ ಹೇಳಿದ್ದೆ ಭಗವಾನ್ ಮಹಾವೀರ್ ನಿರ್ವಾಣ ಅಥವಾ ದೀಪಾವಳಿ ಎದಕ್ಕೆ ಆಚರಿಸ್ತೇವೆ. ಭಗವಾನ್ ಮಹಾವೀರ ಮೋಕ್ಷಕ್ಕೆ ಹೋಗೋಕ್ಕಿಂತ ಪೂರ್ವದೊಳಗೆ ಅರ್ಥಾತ್ 30ನೇ ವಯಸ್ಸಿನೊಳಗೆ ಅವ್ರಿಗಂತೂ ದೀಕ್ಷಾ ಆಯಿತು. 42ನೇ ವಯಸ್ಸಿನೊಳಗೆ ಕೇವಲ ಜ್ಞಾನದ ಪ್ರಾಪ್ತಿ ಆಯಿತು. ಕೇವಲ ಜ್ಞಾನ ಪ್ರಾಪ್ತಿ ಆದ ನಂತರ ಸತತವಾಗಿ 30 ವರ್ಷಗಳ ಕಾಲ ದಿವ್ಯಧ್ವನಿ ತೀರ್ಥಂಕರ ಭಗವಂತರ ದಿವ್ಯಧ್ವನಿ ಹೊರಡಿತು. ಧನ್ಯ ತೇರಸ್ ಅಂತ ಹೇಳಿ ನಾವು ಮೋಕ್ಷಕ್ಕೆ ಹೋಗೋಕ್ಕಿಂತ ಪೂರ್ವದೊಳ್ಳಿ ಅಂದ್ರೆ ಯಾವಾಗ ಗುರುವಾರ ದಿನ ಮೊನ್ನೆ ಭಗವಾನ್ ಮಹಾವೀರ್ ಮೋಕ್ಷಕ್ಕೆ ಹೋದರು, ಅದಕ್ಕಿಂತ ಪೂರ್ವ ದಿನ ಯಾವ್ದು ಹೇಳ್ರಿ, ಅದು ಧನ್ಯ ತೇರಸ್. ಆ ದಿನ ಭಗವಾನ್ರು ಏನಾದ್ರಪ್ಪ ಅಂತಂದ್ರೆ ಅಂತಿಮ ಉಪದೇಶ. ಇಲ್ಲಿ ತನಕ 30 ವರ್ಷಗಳ ಕಾಲದಿಂದ ಯಾವ ಸತತವಾಗಿ ಧಾರಾ ಪ್ರವಾಹವಾಗಿ ಯಾವ ದಿವ್ಯಧ್ವನಿ ಹೊರಡ್ತಾ ಇತ್ತಲ್ಲ, ಇವತ್ತು ಬಂದ್ ಆಯ್ತದ. ಸಮೋಷಣದೊಳಗೆ ಟೋಟಲ್ 3 ಟೈಮ್ ಅಂತ ಹೇಳ್ತಾರು, ಕೆಲವೊಂದು ಸಲ 4 ಟೈಮ್ ಅಂತೂ ಹೇಳ್ತಾರು. ಟೋಟಲ್ 3 ಟೈಮ್ ನಾವು ಲೆಕ್ಕ ಮಾಡಿದ್ವು ಅಂದ್ರೆ 7 ತಾಸು 12 ಮಿನಿಟ್ ಆಗ್ತದೆ. ಟೋಟಲ್ ಎಷ್ಟ್ರಿ? 7 ತಾಸು 12 ಮಿನಿಟ್. ಟೋಟಲ್ 3 ಅಂದ್ರೆ 3 ಸಲ ಅವ್ರು ದಿವ್ಯಧ್ವನಿ ಹೊರಡಿತಂದ್ರೆ ಮುಂಜಾನೆ, ಮಧ್ಯಾಹ್ನ, ಸಾಯಂಕಾಲ ಐತಿ. ಯಾವಾಗ 4 ಸಲ ಅಂತ ಹೇಳಿ ನಾವು ಲೆಕ್ಕ ಮಾಡಿದ್ವಪ್ಪ ಅಂತಂದ್ರೆ 9 ತಾಸು 36 ಮಿನಿಟ್ ಆಗ್ತದೆ ಇಡೀ ದಿನವಿಡೀ. ಕೆಲವೊಂದು ಸಲ 4 ಸಲನೂ ಹೊರಡ್ತದೆ. ಒಮ್ಮೆ ಹೊರಡಿದಾಗ ಎಷ್ಟು ಇರ್ತಿತ್ತಪ್ಪ ಅಂತಂದ್ರೆ 6 ಘಡಿ. 6 ಘಡಿ ಅರ್ಥಾತ್ 1 ಘಡಿ ಅಂದ್ರೆ 24 ನಿಮಿಷ. ಎಷ್ಟ್ರಿ? 1 ಘಡಿ ಅಂದ್ರೆ 24 ನಿಮಿಷ. 24 ನಿಮಿಷ ಇಂಟು 6 ಆಯ್ತಂದ್ರೆ ಎಷ್ಟು ಆಯ್ತಪ್ಪ ಅಂದ್ರೆ 144, ಅಂದ್ರೆ 2 ತಾಸ ಮ್ಯಾಗನು 24 ಮಿನಿಟ್. ಸೊ 1 ಸಲ ಅವರು ದಿವ್ಯ ಧ್ವನಿ ಹೊರಡಿದಾಗ 2 ತಾಸು 24 ಮಿನಿಟ್. ಮತ್ತು ಎಷ್ಟು ಭಾಷೆಗಳಲ್ಲಿ ಹೊರಡ್ತಿತ್ತು ಹೇಳ್ರದ? ಟೋಟಲ್ 718 ಭಾಷಾ. ಅದ್ರೊಳಗೆ 18 ಮಹಾಭಾಷಾ, 700 ಲಘು ಭಾಷಾ ಆಟೋಮೆಟಿಕಲಿ ಟ್ರಾನ್ಸ್ಲೇಟ್ ಆಗ್ತದೆ. ಯಾವ ಜೀವ ಯಾವ ಭಾಷಾದಲ್ಲಿ ತಿಳ್ಕೋತಾನಲ್ಲ ಅದೇ ರೀತಿಯಾಗಿ ಅವ್ನಿಗೆ ತಿಳಿದು ಬರ್ತದೆ. ಅಲ್ಲಿ ಯಾವುದೇ ರೀತಿ ಭಾಷೆ ಇರಂಗಿಲ್ಲ. ಸೊ ಈ ರೀತಿ ಇರ್ತಕ್ಕಂತಹ ದಿವ್ಯಧ್ವನಿ ಧನ್ಯ ತೇರಸ್ ಅದು ಆಡು ಭಾಷೆಯಲ್ಲಿ ನಿಮಗ ಬಾಯಾಗ ಸಿಕ್ಕಿ ಏನಾಯ್ತಪ್ಪ ಅಂತಂದ್ರೆ ಧನ ತೇರಸ್. ಅಂದ್ರೆ ಲೌಕಿಕ ಮನುಷ್ಯ ಮತ್ತಲ್ಲಿ ಧನನ ಹುಡುಕ್ಯಾಡಕತ್ತ. ಇವಂಗ ರೊಕ್ಕದ ಪ್ರಯೋಜನ ಐತೆಲ್ಲ. ಮೇನ್ ಅದರ ಶಬ್ದಾರ್ಥ ಏನಪ್ಪ ಅಂದ್ರೆ ಧನ್ಯ ತೇರಸ್. ಇವತ್ತು ಕೊನೆಯ ಉಪದೇಶ ಆಯ್ತು ತೀರ್ಥಂಕರ ಭಗವಂತರು. ಆಯ್ತದ ಸುಖದ ಆ ಟೈಮ್ದಾಗ ಸಂತೋಷ ಪಡಬೇಕು ಅಂಡ್ ದುಃಖ ಪಡಬೇಕು. ಇಲ್ಲಿ ತನಕ ಅಥವಾ ಲೌಕಿಕದಾಗ ಯಾವ ಮನುಷ್ಯ 30 ವರ್ಷ ತನಕ ನಮ್ಮ ಜೋಡಿ ಇದ್ದ, ಎಲ್ಲ ನಮ್ಗೆ ಉಪದೇಶ ಮಾಡ್ಕತ್ತಿದ್ದ, ಮಾರ್ಗದರ್ಶನ ಮಾಡ್ಕತ್ತಿದ್ದ, ಆ ವ್ಯಕ್ತಿ ಏನು ಮಾತಾಡಂಗ ಇಲ್ಲ ಅಂದ್ರೆ ದುಃಖ ಆಗ್ತಿತ್ತು ಅಂತ ಖುಷಿ ಆಗ್ತಿತ್ತು? ದುಃಖ ಆಗ್ಬೇಕಲ್ರಿ. ಆದ್ರೆ ನಾವು ಅದನ್ನು ಲೌಕಿಕದಾಗ ಹೆಂಗೆ ಜೋಡಿಸಿದ್ವಪ್ಪ ಅಂತಂದ್ರೆ ಧನ ತೇರಸ್. ಆ ದಿನ ಹೊಸದೇನಾದರೂ ಖರೀದಿ ಮಾಡಬೇಕು, ಧನದ ಪೂಜೆ ಮಾಡ್ಕತ್ತ. ಸೊ ಈ ರೀತಿಯಾಗಿ ಕೊನೆಯ ಉಪದೇಶ ಇನ್ನು ತೀರ್ಥಂಕರ ಭಗವಂತರ ದಿವ್ಯಧ್ವನಿ ಹೊರಡಂಗಿಲ್ಲ.
ಇನ್ನು ಅಂತಿಮ ಮುಗೀತವನು 30 ವರ್ಷಗಳ ಕಾಲದಿಂದ ಯಾವ ಧಾರಾ ಪ್ರವಾಹ 4 ಟೈಮ್ ಅಥವಾ 3 ಟೈಮ್ ಏನು ತೀರ್ಥಂಕರ ದಿವ್ಯಧ್ವನಿ ಹೊರಡ್ತಾ ಇತ್ತು, ಇನ್ನು ಅಂತಿಮ ಉಪದೇಶ ಹೇಗಿರಬೇಕು, ಅಲ್ಲಿರ್ತಕ್ಕಂಥ ಜನ ಹೆಂಗಿರಬೇಕು. ಸೊ ನಾವಿಲ್ಲಿ ವಿಚಾರ ಮಾಡಬೇಕು. ಅದಕ್ಕೆ ಧನ್ಯತೇರಸ. ಇನ್ನು ಅದಾದ ನಂತರ ಅವ್ರೇನು ಮಾಡ್ಕೋದ್ರಪ್ಪ, ಯೋಗ ನಿರೋಗ ಮಾಡ್ಕೊಂಡ್ರಿ, ಇನ್ನು ಮಾತಾಡಂಗಿಲ್ಲ. ಅದಕ್ಕೆ ರೂಪ ಚತುರ್ದಶ ಕೇಳ್ರಿ. ಈಗ ದಿವ್ಯಧ್ವನಿ ಹೊರಡಂಗಿಲ್ಲ, ಓನ್ಲಿ ಕಾಣಿಸ್ತಾರೆ ಅಷ್ಟೇ ಈಗ ಸದ್ದ. ಅದಕ್ಕೆ ರೂಪ ಚತುರ್ದಶ ಅರ್ಥಾತ್ ಮೊದಲ ದರ್ಶನವೇ ಆಗ್ತಿತ್ತು, ದಿವ್ಯಧ್ವನಿನೂ ಹೊರಡ್ತಿತ್ತು. ಈಗ ದಿವ್ಯಧ್ವನಿ ಸ್ಟಾಪ್ ಆಯ್ತು, ಇನ್ನು ರೂಪ ಅಷ್ಟೇ. ಕೆಲವೊಬ್ರಿಗೆ ನೋಡ್ರಿ 30 ವರ್ಷ ತನಕ ಬಂದಿರ್ಕಿಲ್ಲ, ಅವ್ರಿಗೆ ಲಾಸ್ಟ್ ಪ್ರವಚನ ಸಿಕ್ಕಿರಬೇಕು, ದಿವ್ಯಧ್ವನಿ ಸಿಕ್ಕಿರಬೇಕು, ಅಥವಾ ಲಾಸ್ಟ್ ಒಬ್ರಿಗೆ ದರ್ಶನ ಸಿಕ್ಕಿರಬೇಕು. ಸೊ ಮುಂಜಾನೆ ಅನ್ನೋಟ್ಟಿಗೆ ಕಾರ್ತೀಕ ಅಮಾವಾಸ್ಯಾ ದಿನ ಅವ್ರಿಗೆ ಏನಾಯ್ತಪ್ಪ ಅಂತಂದ್ರೆ, ಕಾರ್ತೀಕ ಕೃಷ್ಣ ಅಮಾವಾಸ್ಯಾ ದಿನ ಮುಂಜಾನೆ ಏನಾಯ್ತು ಹೇಳ್ರಿ, ನಿರ್ವಾಣ ಆಯ್ತು. ಈಗ ಪ್ರಶ್ನೆ ಏನು ಉತ್ಪನ್ನ ಆಗ್ತಿತ್ತಪ್ಪ ಅಂತಂದ್ರೆ, ಅದ ಸಮಯದೊಳಗೆ ರಾಮಚಂದ್ರಜಿ ಆಗಿ ಹೋಗಿದ್ದಾರೆ. ರಾಮಚಂದ್ರಜಿ ಯಾವಾಗ ಆಗಿ ಹೋಗಿದ್ದಾರೆ ಅಂದ್ರೆ 20ನೇ ತೀರ್ಥಂಕರ ಇರ್ತಕ್ಕಂಥ ಮುನಿಸುರತ್ನಾಥ ಭಗವಂತರ ಸಮಯದೊಳಗೆ ರಾಮಚಂದ್ರಜಿ ಆಗಿದ್ದಾರೆ. ಆ ರಾಮಚಂದ್ರ 14 ವರ್ಷ ವನವಾಸ ಮುಗಿಸಿದ ನಂತರ ಈ ದಿನ ಮರಳಿ ಸಂಜಿಗೆ ವಾಪಸ್ ಬಂದವು. ಯಾವ ದಿನ? ಇದ ದಿನ ಅಮಾವಾಸ್ಯೆ ದಿನನ. ಅಮಾವಾಸ್ಯೆ ಕೆಟ್ಟು ಅಥವಾ ಚಲೋನೋ? ಹೆಂಗೆ ನೋಡ್ಕೊಯ್ತಂದ್ರೆ, ರಾಮ ವಾಪಸ್ ಬಂದು ವನವಾಸ ದಿನ ವಾಪಸ್ ಬಂದ ದಿನ ಅಮಾವಾಸ್ಯೆ, ಭಗವಾನ್ ಮಹಾವೀರ ಮೋಕ್ಷಕ್ಕೆ ಹೋದ ದಿನ ಅಮಾವಾಸ್ಯೆ. ನಿಮ್ಮ ಒಳಗೆ ಏನಾಗಿತ್ತಪ್ಪ ಅಂತಂದ್ರೆ, ಅಮಾವಾಸ್ಯೆ ದಿನಗಳು ಕೆಟ್ಟಗಳಿಲ್ರಿ, ನಾವು ಕೆಟ್ಟಾಗಿರೋ ಅಂದ್ರೆ ದಿನ ಕೆಟ್ಟಾಗ್ತಾವ ಇಷ್ಟ. ಅಲ್ಲಿ ಆ ದಿನ 20ನೇ ತೀರ್ಥಂಕರ ಸಮಯದೊಳಗೆ ರಾಮಚಂದ್ರಜಿ ಆಗಿದ್ದಾರೆ. ಇನ್ನು ಅದಕ್ಕಿಂತ ಪೈಲ ಹೆಂಗೆ ದೀಪಾವಳಿ ಆಚರಿಸ್ತಿದ್ರು, ಯಾಕೆ ಆಚರಿಸ್ತಿದ್ರು ಅದು ಗೊತ್ತಿಲ್ಲ. ಆಯ್ತು, ಅಲ್ಲಿ ಆ ರಾಮಚಂದ್ರಜಿನ ದೀಪವನ್ನ ಹಿಡ್ಕೊಂಡು ಆ ನಗರ ಸಾಯಂಕಾಲ ಆಗಿತ್ತಿರ್ಲೆ, ದೀಪ ಹಿಡಿದು ಅವ್ರನ್ನ ಏನು ಮಾಡ್ರು, ಸ್ವಾಗತ ಮಾಡಿ ಅದಕ್ಕೆ ದೀಪ ಹಚ್ಚಿರು. ಆ್ಯಂಡ್ ಈಗ ಪ್ರಶ್ನೆ ಏನಾಗ್ತಿದಪ್ಪ ಅಂತಂದ್ರೆ, ಆ ದಿನ ನಾವೇನು ಮಾಡ್ತೇವಪ್ಪ ಅಂದ್ರೆ ಖುಷಿ. ದೀಪಾವಳಿ ಅಂದ್ರೆ ಏನ? ಖುಷಿನರ್ಲಿ. ದುಃಖ ಯಾರಿಗೆ? ಆ್ಯಂಡ್ ನಾವು ಖುಷಿ ಪಡಬೇಕೋ ಏನು ದುಃಖ ಪಡಬೇಕು? ಉಂಡಿ ಮಾಡ್ತೀರಿ, ಎಲ್ಲರಿಗೂ ಹಂಚ್ತೀರಿ. ಇವತ್ತು ದೀಪಾವಳಿ ಐತಿ, ಖುಷಿಯಾಗಿರು. ಯಾವ ಮನುಷ್ಯ ನಿಮ್ಮ ಜೋಡಿ ಇಟ್ಟು ದಿವ್ಸ ತನಕ ಇದ್ದ, ಅವು ಬಿಟ್ಟು ಹೋಗಿದ ಅಂದ ಬಳಕ ಖುಷಿ ಪಡೋರು ಏನು ದುಃಖ ಪಡೋರು? ಆ್ಯಂಡ್ ನಾವೇನು ಆಚರಿಸ್ತೇವೆ ಅದು ಬೇಕಲ್ಲ. ಜೈನರಾಗಿದ್ದಾವ ಅರ್ಥ, ಆದರೆ ನಾವು ಹಿಂದೂ ಧರ್ಮದ ಪದ್ಧತಿ ಭಾಳ ಅಡಾಪ್ಟ್ ಮಾಡ್ಕೊಂಡು ಬಿಟ್ಟಿದ್ದೆವು. ಹಿಂದೂ ಧರ್ಮದ ಅಡಾಪ್ಟ್ ಆಗ್ತೈತಲ್ಲಿ. ಅಲ್ಲಿ ಭಗವಾನ್ ಮಹಾವೀರ ಮೋಕ್ಷಕ್ಕೆ ಹೋದ್ರೆ ಮುಂಜಾನೆ ಅಲ್ಲಿ ಖುಷಿ ಎದ್ರ ಸಂಬಂಧಪಡಬೇಕು? ಖುಷಿ ಎದ್ರ ಸಂಬಂಧಪಡಬೇಕಪ್ಪ ಅಂತಂದ್ರೆ, ಯಾವ ಶೇರ್ಕಿ ಸಿಂಹ ಪರ್ಯಾಯದೊಳಗೆ ಸಮ್ಯಕ್ ದರ್ಶನ ಪ್ರಾಪ್ತಿ ಮಾಡಿಕೊಂಡು ಯಾವ ತಯಾರಿ ನಡೆಸಿದ್ರಲ್ಲ, ಮೋಕ್ಷ ಮಾರ್ಗದ ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರೂಪ ಯಾವ ತಯಾರಿ ನಡೆಸಿದ್ರು, ಆ ತಯಾರಿದ ಪೂರ್ಣತಾ ಇವತ್ತು ದಿನ ಆಯಿತು. ಅದಕ್ಕೋಸ್ಕರ ಖುಷಿ ಪಡಬೇಕು. ಖುಷಿ ಅವರಂತೂ ಪೂರ್ಣತಾ ಪ್ರಾಪ್ತಿ ಮಾಡ್ಕೊಂಡ್ರಲ್ಲ. ಯಾಕಂದ್ರೆ 10 ಭವದ ಹಿಂದಗಡೆ ಯಾವಾಗ ಸಿಂಹ ಪರ್ಯಾಯದೊಳಗೆ ತಮ್ಮ ಸ್ವರೂಪದ ಭಾವಭಾಸನ ಆಯ್ತಲ್ಲಿ. ಯಾವ್ದು ಭಾಷೆ ಇಲ್ಲ ಅಲ್ಲಿ. ಯಾವ ಭಾಷೆದೊಳಗೆ ಹೇಳಿದ್ರಿ? ಯಾವ ಭಾಷೆಯಲ್ಲಿ ಹೇಳಿಲ್ಲ. ಸಹಜವಾಗಿ ತಿಳಿದು ಬಟ್ ಮೌನಿಕಿ ಭಾಷಾ, ಅದು ಭಾವಭಾಸನ ಆಯಿತು. ಸಮ್ಯಕ್ ದರ್ಶನ ಪ್ರಾಪ್ತಿ ಮಾಡಿಕೊಂಡು ಆ 10 ಭವದಿಂದ ಯಾವ ದುಃಖದಿಂದ ಸಂಸಾರದೊಳಗೆ ತಿರುಗಾಡಕತ್ತಿರಲ್ಲ, ಆ ಸಂಸಾರದಿಂದ ಮುಕ್ತ ಆದರೂ ಇನ್ನು ಮತ್ತೊಂದು ಸಂಸಾರದೊಳಗೆ ಜನ್ಮವನ್ನು ತಾಳಂಗಿಲ್ಲ. ಆ ಒಂದು ವಿಷಯಕ್ಕೆ ನಾವೇನು ಮಾಡಬೇಕಪ್ಪ ಅಂತಂದ್ರೆ ಖುಷಿ ಪಡಬೇಕಿಷ್ಟು. ಖುಷಿ ಪಡಬೇಕು. ಆ್ಯಂಡ್ ನಾವಿಲ್ಲಿ ಮಧ್ಯದೊಳಗೆ ಏನೇನ್ರಿ ಆಚರಿಸ್ತವ್ರಲ್ಲ, ಅದ್ರೊಳಗೆ ಲಕ್ಷ್ಮೀ ಪೂಜಾ ಬತ್ತು. ಲಕ್ಷ್ಮೀ ಪೂಜಾ ನಾವು ಯಾವುದಕ್ಕೋಸ್ಕರ ಮಾಡ್ತೇವ್ರಿ? ಅಥವಾ ಪಟಾಕಿ ಸಿಡಿಸೋದಾಗಲಿ, ಯಾವ 30 ವರ್ಷ ತನಕ ಭಗವಾನ್ ಮಹಾವೀರ ಅಹಿಂಸಾದ ಉಪದೇಶ ಕೊಟ್ಟರು, ಅವ್ರ ಅಹಿಂಸಾದ ಉಪದೇಶವನ್ನು 30 ವರ್ಷಗಳ ಕಾಲ 4 ಟೈಮ್ 3 ಟೈಮ್ ಉಪದೇಶ ಕೊಟ್ಟು ಹೋದ್ರು, ಅವ್ರು ಹೋದ ಮರುದಿನ ನೀವು ಹಿಂಸಾ ಮಾಡ್ಕತ್ರಿ.
ಹೋದ ಮರುದಿನಲ್ಲ ಹಿಂಸಾ ಚಾಲು ಆಯ್ತಲ್ಲ. ಇನ್ನು ಪ್ರಶ್ನೆಯ ಪಟಾಕಿದೊಳಗೆ ಅದ್ರೊಳಗೆ ಏನು ಸ್ಪರ್ಶ ಇತ್ತು ಏನು ರಸ, ಈಗ ಯಾವುದೂ ಗುಲಾಬ್ ಜಾಮೂನ್ ಭೀ ತಿಂತೀರ ತಿಳ್ಕೋರಿ, ಅದ್ರೊಳಗೆ ಏನರ ಸ್ಪರ್ಶ ಇರ್ತೈತಿ, ರಸ ಇರ್ತೈತಿ, ಗಂಧ ಇರ್ತೈತಿ, ವರ್ಣ ಇರ್ತೈತಿ, ಯಾವುದೂ ವಸ್ತು ತಗೋರಿ ನೀವು ಜಗತ್ತಿನಾಗ. ಇದ್ರೊಳಗೆ ಏನು ಸ್ಪರ್ಶ ಇತ್ತೋ, ಏನು ರಸ ಐತೋ, ಏನು ಗಂಧ ಐತೋ, ಏನು ವರ್ಣ ಐತೋ. ಮತ್ತು ಅನರ್ಥ ದಂಡ ಅಂತ ಹೇಳಿದಾರೆ ಶಾಸ್ತ್ರದೊಳಗೆ. ಮತ್ತು ಹೊಡಿತಾ ಭೀ ಹೆಂಗೆ ಹೊಡಿತಾ, ಅದನ್ನು ನಿತ್ತು ಭೀ ಹತ್ಯಕ್ಕೆ ನಿತ್ತು ಭೀ ಹಾರಿಸಂಗಿಲ್ಲ, ಮತ್ತು ದೂರ ನಿತ್ತು ಹಾರಿಸೋದು, ಹಾರಿಸ್ರೆ ಭೀ ಮತ್ತೆ ಕಿವಿಯಾಗ ಬಟ್ಟು ಹಾಕೋದು, ಮತ್ತು ಅದನ್ನು ಹಾರುತ್ನ್ಯಾಗ ಮತ್ತೆ ಕಣ್ಣು ಮುಚ್ಚೋದು. ಮತ್ತೇನು ಮಾಡಿ ಹಾರಿಸಿದ್ರೆ ಅದು ತಂದಿದ್ರೆ ಅದ್ರ ಸಂಬಂಧ, ಹಾರಿಸೋತ್ನ್ಯಾಗ ಕಣ್ಣು ಮುಚ್ಚಿದಿ, ಮತ್ತು ಅದ್ರ ಕಡೆ ಲಕ್ಷ್ಯ ಓಡಿ ಬಂದು ಇದನ್ನ ನಾವು ಪೂಜೆ ಮಾಡೋದ ಜೈನರಿಗೆ ಎಷ್ಟು ಶೋಭಾ ತರ್ತೈತಿ. ಅಹಿಂಸಾ ಪರಮೋ ಧರ್ಮಕಿ ಜಯ ಅಥವಾ ಜೀವೋರ್ ಜೀನೇದೋ ಅಂತ ಹೇಳಿ ಯಾವ ನಾವು ಉಪದೇಶವನ್ನು ಇಡೀ ಜಗತ್ತಿಗೆ ನೀವು ಸಾರ್ತಿರಲ್ಲ. ಜೈನರ ಅಂತ ಹೇಳಿದಾಗ ಯಾವುದೇ ಒಬ್ಬ ವ್ಯಕ್ತಿ ಪೈಲ ಜೈನರು ಭಾಳ ಅಹಿಂಸಾವಾದಿ ಅಂತಾರೆ, ಇದೇ ಹೇಳ್ತಾರಲ್ರಿ ಫಸ್ಟ್. ಆಯ್ತಾ ಆ ಅಹಿಂಸಾವಾದಿ ಎಲ್ಲಿ ಉಳಿತು ನಿಮ್ಮಲ್ಲಿ? ಸೊ ಅದಕ್ಕೋಸ್ಕರ ಅದು ಹೆಂಗಾಗ್ತೈತ್ರಿ, ನಾವು ಇರುವಂಥ ವಾತಾವರಣದೊಳಗೆ ನಾವು ಏನು ಮಾಡ್ತೇವಪ್ಪ ಅಂತಂದ್ರೆ ಇರೋದ್ರಿಂದ ಪರಿಣಾಮಗಳು ಆಟೋಮೆಟಿಕ್ ಚೇಂಜ್ ಆಗ್ತವೆ. ಮತ್ತು ಯಾವ ತತ್ವಜ್ಞಾನದ ದೃಢತಾ ಇರ್ತೈತಿ ಅವ್ನು ಹೊರಗಡೆ ಎಷ್ಟಾದ್ರೂ ಅವನೇನು ಫರಕ್ ಬೀಳಂಗಿಲ್ಲ. ಮೊದಲ ಚಂಚಲ ಮನಸ್ಸಿದ್ದ ಜೀವ ಏನಾದರೂ ನಿರ್ಧಾರ ಮಾಡಿ ಹೊಂಟಿರ್ತೈತಿ, ಸ್ವಲ್ಪ ಹಾರಿಸ್ರೆ ಏನಾಗೋದೈತಿ. ಅಥವಾ ಸಿಹಿ ಹಂಚ್ತೀರಿ ನೀವು, ಸಿಹಿ ಅದಕ್ಕೆ ಹಂಚವ್ರು ಅವ್ರು ಫಾದರ್ ನಮ್ಮ ಬಿಟ್ಟು ಅಂತ ಹೇಳಿ. ಸೊ ಅದಕ್ಕೋಸ್ಕರ ಮುಂಜಾನೆ ಇನ್ನು ಮನ್ಯಾಗೂ ಮಾಡ್ತಾವ್ರಲ್ಲೇ, ಮನ್ಯಾಗ ಕೆಲವೊಬ್ರು ಪೂಜಾನೂ ಮಾಡ್ತಾರೆ. ಪೂಜಾ ಕೇವಲ ಜಿನೇಂದ್ರ ಭಗವಂತರ ಸನ್ನಿಧಿಯೊಳಗೆ ಅಷ್ಟ ಆಗ್ತದ ರೀ, ಮನ್ಯಾಗ ಪೂಜಾ ಮಾಡಕ್ಕೆ ಬರಂಗಿಲ್ಲ. ಕೆಲವೊಂದು ನಾವು ರೂಢಿಗಳು ಮಾಡ್ಕೋತ ಬರಕದವು. ನಾನು ನಾಳಿಂದ ಯಾವ್ದಾರು ಒಂದು ಚಾಲು ಮಾಡಿ ನೀವು ಅದನ್ನ ಕಂಟಿನ್ಯೂ ಒಂದು 4-5 ತಿಂಗಳು ಮಾಡ್ಕೋತ ಹೋದ್ರಂದ್ರೆ ಅದೇ ಹೆಸರು ಏನು ಬರ್ತಿತ್ತು ಅಂದ್ರೆ ಪರಂಪರಾತ ಬರ್ತಿತ್ತು. ಸೊ ಅಲ್ಲಿ ನಿರ್ವಾಣ ಲಾಡು ಆ ದಿನ ಸಿಹಿ ಹಂಚೋದಿರ್ತೈತ್ರಿ. ಆ ದಿನ ಅಂತೂ ನಮ್ಗೆ ಬಿಟ್ಟು ಹೋದ್ರವ್ರು. ನಿಜವಾಗ್ಲೂ ದೀಪಾವಳಿ ಯಾರು ಆಚರಿಸ್ಕೊಂಡ್ರು? ಇಂದ್ರಭೂತಿ ಆಚರಿಸ್ಕೊಂಡ್ರು. ಅವ್ರಿಗೆ ಮುಂಜಾನೆ ನಿರ್ವಾಣ ಆಯ್ತು, ಇವ್ರಿಗೆ ಸಾಯಂಕಾಲ ಕೇವಲ ಜ್ಞಾನ ಆಯ್ತು. ಅವರಿಗೆ ನಿಜವಾಗ್ಲೂ ದೀಪಾವಳಿ ಆ ಥರ ಆಚರಿಸಬೇಕು. ಈಗ ನಾವು ಕೂಡ ದೀಪಾವಳಿ ಬತ್ತಪ್ಪ ಅಂತಂದ್ರೆ ಏನು ಮಾಡ್ತೇವ್ರಿ, ಮನೆ ಸ್ವಚ್ಛ ಮಾಡ್ತೇವೆ. ಏನು ಮಾಡ್ತೇವ್ರಿ, ಮನೆ ಸ್ವಚ್ಛ ಮಾಡ್ತೇವೆ. ಯಾಕ? ಇಟ್ಟು ವರ್ಷತಕ್ಕ ಏನು ಬಿದ್ದಿತ್ತಲ್ಲ ಕಚರ ಅದನ್ನೆಲ್ಲ ಏನು ಮಾಡ್ತೇವೆ, ಹೊರಗೆ ಹಾಕ್ತೇವೆ. ಆ್ಯಂಡ್ ನಾವು ದೀಪಾವಳಿ ದಿನ ಯಾವ ಕಚರ ಹೊರಗೆ ಹಾಕೋದೈತಿ? ನಿನ್ನ ಮನೆ ಯಾವ್ದು? ದೇಹಾಲಯ ಮೇ ವಿರಾಜಮಾನ ಇರ್ತಕ್ಕಂಥ ಯಾವ ಆತ್ಮತತ್ವ ಐತಲ್ಲ, ಆ ಆತ್ಮತತ್ವದಲ್ಲಿ ಇರ್ತಕ್ಕಂಥ ಯಾವ ಕಚರ ಮೋಹರಾಗ ದ್ವೇಷ ಕಷಾಯ ರೂಪ ಪಾಪ ಭಾವ ಇದ್ದಾವಲ್ಲ, ಆ ಕಚರ ಹೊರಗೆ ಹಾಕಿದಂದ್ರೆ ನಿಮ್ದು ದೀಪಾವಳಿ ಆಯ್ತು. ಮನೆ ಸ್ವಚ್ಛ ಮಾಡಿದ್ವಿ. ಮತ್ತು ಮನೆ ಸ್ವಚ್ಛ ಯಾವಾಗಿಂದ ಮಾಡ್ತೀವಿ? ಯಾವಾಗ ನಾವು ಹುಟ್ಟಿದವಲ್ಲ ಅವಾಗಿಂದ ಚಾಲೂನೇ ಐತ್ರಲ್ಲ. ಮನೆ ಸ್ವಚ್ಛ ಮಾಡೋದ್ ಕಡೆ ಲಕ್ಷ್ಯ ಐತಿ, ಆದ್ರೆ ಮನಸ್ಸು ಸ್ವಚ್ಛ ಮಾಡೋದ್ ಕಡೆ ಲಕ್ಷ್ಯ ಇಲ್ಲ. ಸೊ ಅದಕ್ಕೋಸ್ಕರ ಯಾವ ಮಿಥ್ಯಾ ದೇವರ ಪೂಜೆವಿ ಮಾಡ್ತಾವತ್ತೆ, ಎದ್ರ ಸಂಬಂಧ ಮಾಡ್ತಾವು? ನನಗೆ ಧನದ ಪ್ರಾಪ್ತಿ ಆಗ್ತದೆ. ಧನದ ಪ್ರಾಪ್ತಿ ಪೂಜೆ ಮಾಡೋದ್ರಿಂದ ಆಗ್ತಿತ್ತಂದ್ರೆ ಇದನ್ನ ನಾ ಹೇಳಂಗಿಲ್ರಿ, ಲಿಂಗಾಯತರ ಸ್ವಾಮಿಗಳು ಹೇಳ್ತಾರ್ರಿ. ಲಕ್ಷ್ಮೀ ಪೂಜೆ ಮಾಡೋದ್ರಿಂದ ಲಕ್ಷ್ಮಿ ಬರ್ತಿಳಪ್ಪ ಅಂತಂದ್ರೆ ಅಮೇರಿಕಾ, ರಷ್ಯಾ ದೊಡ್ಡ ದೊಡ್ಡ ದೇಶ ಇಷ್ಟ್ಯಾಕೆ ಶ್ರೀಮಂತ ಇರ್ತಿದ್ದೋ, ಅವ್ರಿಗೆ ಲಕ್ಷ್ಮಿ ಅಂದ್ರನೇ ಗೊತ್ತಿಲ್ಲ. ಸರಸ್ವತಿ ಪೂಜಾ ಮಾಡಿದ್ರೆ ವಿದ್ಯಾ ಬರ್ತಿತ್ತಪ್ಪ ಅಂತಂದ್ರೆ ಕೆಲವೊಂದು ದೇಶದಾಗ ಸರಸ್ವತಿ ಅಂದ್ರನೇ ಗೊತ್ತಿಲ್ಲ. ನಮ್ಕಿಂತ ಶಾನೆ ಅದಾರೋ ಅಥವಾ ಇಲ್ಲೋ? ಇದು ನಮ್ಮ ಮಾತಲ್ರಿ, ಬೇರೆ ಜಾತಿ ಮಂದಿ ಹೇಳ್ತಿದ್ದ. ನಾವು ಯಾವ ಕುಲದಲ್ಲಿ ಹುಟ್ಟಿದೀವಿ, ಯಾವ ಉತ್ಕೃಷ್ಟ ಕುಲದಲ್ಲಿ ಹುಟ್ಟಿದೀವಿ, ಆ ಕುಲದ ಮರ್ಯಾದೆ ಏನೈತಿ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಇನ್ನು ಇಲ್ರಿ, ಅದ ಒಂದು ನಿಮಿತ್ತಿಲೆ ಮನ್ಯಾಗ ಎಲ್ಲರೂ ಕೂಡ್ತವ್ರಲೆ. ನಿಮಿತ್ತಿಲೆ ಕೂಡಾವಿದ್ದಂದ್ರೆ ಇದ ಬೇಕಾಗಿತ್ತಾನ, ಮತ್ತೆ ಬೇರೆದು ಮಾಡಬಹುದಲ್ಲ. ನಮ್ಮ ಮನ್ಯಾಗ ಭಕ್ತಿ ಇಟ್ಕೊಂಡಿದ್ದವು, ಕಾರ್ಯಕ್ರಮ ಇಟ್ಕೊಂಡಿದ್ದವು ಅಂತ ಹೇಳ ಬರ್ಕಿಲ್ಲ ಯಾರ? ದೀಪಾವಳಿ ದಿವಸ ಇಟ್ಕೊಂಡಿದ್ದವು, ದೀಪಾವಳಿ ದಿವಸ ಕುಟುಂಬದವ್ರು ಕೂಡಬೇಕಂತ ಹಂಗೇನಿಲ್ಲ, ಬೇರೆ ಟೈಮ್ದಾಗೂ ನೀವು ಕೂಡಿಸ್ಬೋದು. ಸೊ ಅದಕ್ಕೋಸ್ಕರ ಜೀವಿಗೆ ಏನಾರೇ ಮಾಡ್ಬೇಕಾಗಿತ್ತು ಒಟ್ರ. ಅದಕ್ಕೆ ಏನಾರೇ ಮಾಡ್ತೈತಿ. ಆ ದಿನ ಭಗವಾನ್ ಮಹಾವೀರ ಮೋಕ್ಷಕ್ಕೆ ಹೋದ್ರು,
ಅದಕ್ಕಿಂತ ಪೂರ್ವದಲ್ಲಿ ಧನ್ಯ ತೇರಸ್ ಇವತ್ತು ಅಂತಿಮ ಉಪದೇಶ ಆಯಿತು. ಆ ಅಂತಿಮ ಉಪದೇಶದಾಗ ಏನು ಕೊಟ್ಟರು, ಆ ಆತ್ಮತತ್ವವನ್ನು ತಿಳ್ಕೊಂಡ ನಾನು ಕೂಡ ಮೋಕ್ಷ ಮಾರ್ಗದೊಳಗೆ ಆರೂಢ ಆದ್ಯ ಅಂದ್ರೆ ಅದರ ಸಾರ್ಥಕತೆ ಐತಿ. ಹಂಗೆ ಕೇವಲ ಬಸ್ಸಿಗೆ ಬಂದ ನಿರ್ವಾಣ ಲಾಡು ಇದು ಚಲೂರು ನಮ್ಮಲ್ಲಿ ಒಂದು ಸ್ವಲ್ಪ ಆ ಕಡೆ ದೊಡ್ಡ ದೊಡ್ಡ ಕ್ಷೇತ್ರ ಮಾವಿರ್ಜಿ ಅಂತ ದೊಡ್ಡ ಕ್ಷೇತ್ರ ಇರ್ತಾರಲ್ಲ, ಆ ಉಂಡಿ ಹಿಂಗೆ ಒಗಿತಾರೆ, ದಟ್ ನೀರು ತಿರ್ತಿರ್ಲ ಒಗಿತಾರೆ, ಹಿಂಗೆ ದಟ್ ನೀರ್ಸಕ್ಕೆ ಟೈಮ್ ಇರಂಗಿಲ್ಲ, ದೂರಿಂದ ಒಗಿತಾರೆ ನಾವು. ಹಂಗೆ ಎಷ್ಟು ಜೀವ ಹಿಂಸೆ ಆಗ್ತೈತಿ. ಮತ್ತು ಬೇಯಿಸಿದ ಪದಾರ್ಥಗಳನ್ನು ಭಗವಾನ್ರಿಗೆ ಏರಿಸಬಾರ್ದು ಅಂತ ಹೇಳ್ತಾರೆ. ಸೊ ಆಯ್ತಾ ಉಂಡಿ ನಾವು ಏರಿಸ್ತೋದ್ರೊಳಗೆ ಎಷ್ಟು ಶುದ್ಧತಾ ಐತಿ ಅದನ್ನು ವಿವೇಕಪೂರ್ವಕ ಅದನ್ನು ವಿಚಾರ ಮಾಡ್ಬೇಕಲ್ಲ. ಎಷ್ಟು ಶುದ್ಧತಾ ಐತಿ ಅದ್ರೊಳಗೆ, ಎಷ್ಟು ಮರ್ಯಾದೆ ಐತಿ, ಮರ್ಯಾದೆ ಇರ್ತೈತೇನಿಲ್ರಿ. ಭಗವಾನ್ರಿಗೆ ಏರ್ಸೋದೈತಪ್ಪ ಅಂತಂದ್ರೆ ಅದಕ್ಕೆ ಅವ್ರು ಹೇಳ್ತಾರೋ ಗೋಲ ಏರ್ಸ್ರಿ ಏನು ತಪ್ಪಿಲ್ಲ. ನೋಡ್ರಿ, ಜೈನ ಧರ್ಮದೊಳಗೆ ಏನು ಉಪದೇಶ ಐತಂದ್ರೆ ಎಷ್ಟು ಸಾಧ್ಯ ಐತಲ್ಲ ಅಷ್ಟು ಹಿಂಸಾದಿಂದ ದೂರ ಇರುತ್ತೆ ಹೇಳ್ಯಾರ, ಎಷ್ಟು ಸಾಧ್ಯ ಐತಲ್ಲ ಅಷ್ಟು. ಸೊ ಅದಕ್ಕೋಸ್ಕರ ನಿರ್ವಾಣ ಲಾಡುನು ಏರ್ಸೋದು ತಿಳ್ಕೋರಿ. ಆ ನಿರ್ವಾಣ ಲಾಡುನ ಯಾಕೆ ಏರಿಸ್ಬೇಕು? ಎಲ್ಲರೂ ತರ್ತಾರ ಹೇಳಿ ನಾವು ತರೋದ, ಎಲ್ಲರೂ ತಂದಿರ್ತಾರತ್ ಹೇಳಿ ನಾವು ತಂದು ಏರಿಸಿದಪ್ಪ ಅಂತಂದ್ರೆ ಏನು ಅರ್ಥೈತಿ? ಆ ದಿನ ನಿರ್ವಾಣ ಲಾಡು ಅರ್ಥಾರ್ಥ ಹೇಳ್ತಾರೋ ಆ ಲಾಡು ಇನ್ನು ಬರ್ಫಿ ಅಥವಾ ಚಕ್ಲಿ ನೋಡ್ರಿ ನೀವು, ಅದ್ರದ್ದು ಸ್ಟಾರ್ಟಿಂಗ್ ಪಾಯಿಂಟ ಮತ್ತು ಎಂಡಿಂಗ್ ಪಾಯಿಂಟ ಗೊತ್ತಾಗ್ತೈತಿ. ಆದ್ರೆ ಕೈಯಾಗ ನೀವು ಉಂಡಿ ಹಿಡಿದ್ರೆ ಅದ್ರ ಸ್ಟಾರ್ಟಿಂಗ್ ಪಾಯಿಂಟ ಮತ್ತು ಎಂಡಿಂಗ್ ಪಾಯಿಂಟ ಗೊತ್ತಾಗಂಗಿಲ್ಲ. ಅದರ ಆದಿನೂ ಇಲ್ಲ ಮತ್ತು ಅಂತ್ಯನೂ ಇಲ್ಲ. ಅಂಥ ಆದಿ ಅನಂತದಿಂದ ರಹಿತಿರ್ತಕ್ಕಂಥ ಆತ್ಮಸ್ವರೂಪ ನನಗೆ ಪ್ರಾಪ್ತ ಆಗಲಿ ಅಂತ ಹೇಳಿ ನಿರ್ವಾಣ ಲಾಡು. ಇನ್ನು ನಿರ್ವಾಣ ಲಾಡು ಮತ್ತೊಂದು ಎದಕ್ಕಪ್ಪ ಅಂತಂದ್ರೆ ಆ ಲಾಡುದಲ್ಲಿರ್ತಕ್ಕಂಥ ಒಂದೊಂದು ಕಣ ಕೂಡ ಜಾಯಿಂಟ್ ಅದಾವು, ಬೇರೆ ಬೇರೆ ಇಲ್ಲ, ಹರಡಿದವನ್ರಿ ಅವ ಒಂದೊಂದು ಕಣ ಕೂಡ ಗಟ್ಟಿಯಾಗಿ ಕುತ್ಕೊಂಡಿದ್ದಾವ. ಅಂಥ ಅಖಂಡ ಸ್ವರೂಪ ಆತ್ಮ ನನಗೆ ಪ್ರಾಪ್ತ ಆಗಲಿ. ಅಂತ ಅಖಂಡ ಸ್ವರೂಪ ಆತ್ಮ ನನ್ನಲ್ಲಿ ಇದಾನೋ ಅಥವಾ ಇಲ್ಲೋ? ಇದಾನ. ಸೊ ಅಖಂಡ ಸ್ವರೂಪ ಆತ್ಮ ನನ್ನಲ್ಲಿ ಇದ್ದಾನಲ್ಲ, ಅಂಥ ಆತ್ಮ ನನಗೆ ಪ್ರಾಪ್ತ ಆಗಲಿ ಅಂತ ಹೇಳಿ. ಇನ್ನು ಮತ್ತೆ ಲೌಕಿಕವಾಗಿ ಹೇಳಬೇಕಾದ್ರೆ ಯಾವ ರೀತಿಯಾಗಿ ನಾವು ಉಂಡಿ ತಿಂದು ಅಂದ್ರೆ ನಮಗೆ ಆನಂದದ ಅನುಭವ ಆಗ್ತಿತ್ತು ಅಥವಾ ಇಲ್ಲೋ? ಆಗ್ತಿತ್ತಲ್ರಿ. ಸೊ ಅದೇ ರೀತಿಯಾಗಿ ಆತ್ಮಸ್ವರೂಪ ಇರ್ತಕ್ಕಂಥ ಯಾವ ಲಡ್ಡು ಐತಲ್ಲ, ಈ ಆತ್ಮತತ್ವವನ್ನು ಯಾವ ತಿಳ್ಕೋತಲ್ಲ ಅವಂಗ ಆನಂದದ ಅನುಭವ ಆಗ್ತೈತಿ. ಸೊ ಅದಕ್ಕೋಸ್ಕರ ನಿರ್ವಾಣ ಲಾಡುವನ್ನು ಏನು ಹೇಳಿದಾರಲ್ಲ ಅದನ್ನೂ ಕೂಡ ಮರ್ಯಾದೆಯಿಂದ ಇರಬೇಕು. ಅಷ್ಟು ನಿಮ್ಮ ಮರ್ಯಾದೆ ಆಗಲಿಲ್ಲಪ್ಪ ಅಂತಂದ್ರೆ ಕೊಬ್ಬರಿ ಗೋಲ ಏರ್ಸಿರ ಭೀ ಏನು ತಪ್ಪಿಲ್ಲ. ಬಟ್ ಏರ್ಸೋ ಟೈಮ್ದಾಗ ನಮ್ಮ ಭಾವನೆ ಹೆಂಗಿರಬೇಕು? ಅವ್ರು ಯಾವ ರೀತಿ ಮತ್ತೊಮ್ಮೆ ಜನ್ಮ ಮರಣ ದುಃಖವನ್ನು ಮತ್ತೊಮ್ಮೆ ಪಡೆಯಂಗಿಲ್ಲ ಅಂತ ಪ್ರಾಪ್ತ ಆಗಲಿ ಅಂತ ಹೇಳಿ. ನಮ್ಮದು ನಿಜವಾಗ್ಲೂ ದೀಪಾವಳಿ ಯಾವಾಗ ಆಗೋದ್ರಿ? ಸಮ್ಯಕ್ ದರ್ಶನ ಯಾವಾಗ ಪ್ರಾಪ್ತ ಮಾಡ್ಕೋತಾವಲ್ಲ ಅವಾಗ ನಮ್ಮದು ನಿಜವಾದ ದೀಪಾವಳಿ ಆಗೋದು. ಬಸ್ಸಿಗೆ ಬಂದು ಏರಿಸೋದು ಅದು ದೀಪಾವಳಿ ಅಲ್ಲ. ಈಗ ನೋಡ್ರಿ, ದೀಪಾವಳಿ ದಿವಸ ಅಚಾನಕ್ ಏನಾದರೂ ಆಯ್ತು ತಿಳ್ಕೊರಿ, ಲುಕ್ಸಾನ್ ಆಯ್ತು, ಕೋಟಿಗಟ್ಟಲೆ ಲುಕ್ಸಾನ್ ಆಯ್ತು. ಆ ದಿನ ನೀವು ದೀಪಾವಳಿ ಆಚರಿಸ್ತೀರೇನ್ರಿ? ಹಾಂ, ಇಲ್ಲ. ಅಂತ ಯಾವುದು ಲುಕ್ಸಾನ್ ಆಗಿತ್ತು ಅಚಾನಕ 4-5 ದಿವಸ ಆಗಾನ ಗೊತ್ತಾಯ್ತು, ಅದ್ರ ಮತ್ತೆ ಡಬಲ್ ಫಾಯ್ದಾ ನಮಗಾಗೈತಿ. ಅವಾಗ ಏನಂತೀರಿ ನೀವು? ನನ್ನ ನಿಜವಾದ ದೀಪಾವಳಿ ಈಗ ಅಂತೀರೇನಿಲ್ರಿ? ನನ್ನ ನಿಜವಾದ ದೀಪಾವಳಿ ಇದನ್ನ ಹೋದಿಲ್ಲ? ಅಥವಾ ನಂಗೆ ಮಗ ಯಾವಾಗ ಹುಟ್ಟಿದ ಖರೆ ಹೇಳ್ಬೇಕಾದ್ರೆ ನನಗೆ ಮನ್ಯಾಗ ಯಾವಾಗ ಮಗ ಹುಟ್ಟಿದ, ಯಾವಾಗ ನಂಗೆ ಕೋಟಿಗಟ್ಟಲೆ ಅದ ನನಗೆ ಖರೆ ದೀಪಾವಳಿ. ಇದು ನಾ ದೀಪಾವಳಿ ಅಲ್ಲ. ನಿನಗೆ ಲಾಭ ಯಾವಾಗ ಆಗ್ತಿತ್ತಿಲ್ಲ ಅದು ಖರೆ ದೀಪಾವಳಿ. ಲುಕ್ಸಾಣದ ಯಾವಾಗ ನೀವು ದೀಪಾವಳಿ ಆಚರಿಸ್ತೇನೆ? ಇಲ್ಲ. ಹಂಗೆ ನನಗೆ ಲಾಭ ಯಾವುದಾಗೋದ? ಸಮ್ಯಕ್ ದರ್ಶನ ಪ್ರಾಪ್ತ ಆಯ್ತಂದ್ರೆ ಅದು ನನಗೆ ನಿಜವಾದ ಲಾಭ ಆಗೋದ. ಸೊ ಅದಕ್ಕೋಸ್ಕರ ಭಗವಾನ್ ಮಹಾವೀರ ಅಂತಿಮ ಉಪದೇಶ ಅದು ಧನ್ಯ ತೇರಸೈತಿ. ಆಡು ಭಾಷೆದಾಗ ಧನ ತೇರಸ ಆಯಿತು. ನಮಗೆ ಸಂಯಮದ ಧಾರಣ ಮಾಡ್ಕೋಬೇಕು, ವೈರಾಗ್ಯದ ಧನ, ಸಂಯಮದ ಧನ, ಜ್ಞಾನದ ಧನ ಲಕ್ಷ್ಯ ಇಡಬೇಕು, ಹೊರತಾಗಿ ಲೌಕಿಕ ಧನದ ಕಡೆ ಲಕ್ಷ್ಯ ಇರಬಾರ್ದು. ಅದಾದ ನಂತರ ಭಗವಾನ್ ಮಹಾವೀರ ಮೋಕ್ಷಕ್ಕೆ ಹೋದ ನಂತರ ಸಾಯಂಕಾಲನೊಟ್ಟಿಗೆ ಇಂದ್ರಭೂತಿ ಏನಾದ್ರೆ ಹೇಳ್ರಿ, ಕೇವಲ ಜ್ಞಾನ ಪ್ರಾಪ್ತಿ ಆಯ್ತು. ಇಂದ್ರಭೂತಿ 12 ವರ್ಷ ತನಕ ಉಪದೇಶ ಕೊಟ್ರೆ ಇಂದ್ರಭೂತಿ ಎಷ್ಟು ವರ್ಷ ತನಕ ರೀ?
12 ವರ್ಷ ತನಕ ಉಪದೇಶ ಕೊಟ್ರು. ಅದಕ್ಕಿಂತ ಮತ್ತೊಂದು ಹೇಳ್ತಾನೆ ಕೇಳ್ರಿ. ಆದಿನಾಥ ತೀರ್ಥಂಕರ ಪ್ರಭು ಅವರು 1 ತಿಂಗಳ ಪೈಲ ಏನು ಮಾಡಿರಪ್ಪ ಅಂತಂದ್ರೆ ಉಪದೇಶ ಬಂದ್ ಮಾಡಿರಿ. 1 ತಿಂಗಳು ತಿಳಿದ್ರಿ ಇರ್ಬೇಕು ಬಿಡ್ರಿ. ಇರ್ಬಿಟ್ರಿ ಹೆಚ್ಚ ನಾ ಕೇಳಿದ್ವಿ 1 ತಿಂಗಳು. 1 ತಿಂಗಳ ಮೊದಲು ಏನಾಗಿತ್ತಪ್ಪ ಅಂತಂದ್ರೆ ಅವ್ರದ್ದು ಉಪದೇಶ ಬಂದಾಗಿತ್ತು. ಸೊ ಭಗವಾನ್ ಮಹಾವೀರ್ ಮುಂಜಾನೆ ಮೋಕ್ಷಕ್ಕೆ ಹೋದ್ರು, ಸಾಯಂಕಾಲ ಇಂದ್ರಭೂತಿ ಕೇವಲ ಜ್ಞಾನ ಪ್ರಾಪ್ತಿ ಆಯಿತು. 12 ವರ್ಷ ತನಕ ಉಪದೇಶ ಕೊಟ್ಟರು. ಯಾವಾಗ ಇಂದ್ರಭೂತಿಗೆ ನಿರ್ವಾಣ ಆಯಿತು ಅದ ದಿನ ಸುಧರ್ಮ ಸ್ವಾಮಿಗೆ ಕೇವಲ ಜ್ಞಾನ ಪ್ರಾಪ್ತಿ ಆಯಿತು. ನೋಡ್ರಿ, ಇದು ನಿಜವಾದ ದೀಪಾವಳಿ. ಇವರಿಗೆ ಈ ಕಡೆ ಮೋಕ್ಷಗೆ ಆಗೋಟ್ಟಿಗೆ ಇವರಿಗೆ ಕೇವಲ ಜ್ಞಾನ ಪ್ರಾಪ್ತಿ ಆಯಿತು. ಇನ್ನು ಸುಧರ್ಮ ಸ್ವಾಮಿಗೆ ಅವ್ರದ್ದು ಉಪದೇಶ ಚಾಲು ಇತ್ತನೊಳಗೆ ಅವರಿಗೆ ನಿರ್ವಾಣ ಯಾವಾಗ ಪ್ರಾಪ್ತಿ ಆಯಿತು ಅವಾಗ ಜಂಬೂ ಸ್ವಾಮಿಗೆ ಕೇವಲ ಜ್ಞಾನ ಪ್ರಾಪ್ತಿ ಆಯಿತು. ಆ್ಯಂಡ್ ಜಂಬೂ ಸ್ವಾಮಿಗೆ ಯಾವಾಗ ಕೇವಲ ಜ್ಞಾನ ಆಯಿತು ಅವಾಗ ಮುಂದೆ 5 ಶ್ರುತ ಕೇವಲಿ, ಅದಾದ ನಂತರ ದ್ವಾದಶಾಂಗದ ಪಾಠಿ ಇರ್ತಕ್ಕಂಥ 1 ಅಂಗದ ಪೂರ್ವದ ಜ್ಞಾನಧಾರಿ ಇರ್ತಕ್ಕಂಥ ದರ್ಶೇನಾಚಾರ್ಯ, ಪುಷ್ಪದಂತ, ಭೂತಬಲಿ, ಆಚಾರ್ಯ ಕುಂದ, ಅಮೃತಚಂದ್ರಾಚಾರ್ಯ, ಜಿನಸೇನಾಚಾರ್ಯ, ಜಯಸೇನಾಚಾರ್ಯ, ಉಮಾಸ್ವಾಮಿ, ಯೋಗಿಂದು ದೇವ ಏನು ಒಬ್ರು ಇಬ್ರು ನೀವು ಎಷ್ಟತ ಆಚಾರ್ಯ ಹೆಸರು ಕೇಳೋರ. ಅವು ಯಾವ ಧಾರಾ ನಿರಂತರ ಚಾಲು ಆಯ್ತಲ್ಲ ಆ ಧಾರಾ ಇಲ್ಲಿ ತನಕ ಬಂದು ನಿಂತಿತ್ರಿ. ಆ ಝೆಂಡಾ ನಿಮ್ಮ ಕೈಯಾಗ ತಂದು ಕೊಟ್ಟಾರ್ರಿ. ಅವ್ರ ಕೊಟ್ಟಾರನಿಲ್ರಿ. ಯಾವ ಅನಾದಿ ಕಾಲದಿಂದ ದಿಗಂಬರ ಧರ್ಮದ ಪರಂಪರಾ ಇತ್ತಲ್ಲ, ಆದಿನಾಥ ಪ್ರಭು ಹಿಡ್ಕೊಂಡು ಭಗವಾನ್ ಮಹಾವೀರ್, ಇಂದ್ರಭೂತಿ, ಗೌತಮ್ ಸ್ವಾಮಿ, ಅದಾದ ನಂತರ ಸುಧರ್ಮ ಸ್ವಾಮಿ, ಜಂಬೂ ಸ್ವಾಮಿ, ಅದಾದ ನಂತರ 5 ಕೇವಲಿಗಳ ದರ್ಶೇನಾಚಾರ್ಯ, ಪುಷ್ಪದಂತ, ಭೂತಬಲಿ, ಇದೇನು ಪರಂಪರಾ ಐತಲ್ಲ ಈ ಪರಂಪರಾವನ್ನ ನಿಮ್ಮ ಕೈಯಾಗ ತಂದು ಕೊಟ್ಟಿದರು. ಆ ಪರಂಪರವನ್ನ ಹೆಂಗೆ ಬೆಳೆಸ್ತವು ಹೆಂಗೆ ಉಳಿಸ್ತವು ಅದು ನಮಗೆ ಬೇಕಾದ ಕೆಲಸ. ನೋಡ್ರಿ, ಲೌಕಿಕದೊಳಗ ತಮ್ಮ ಪರಿವಾರದ ಕೆಲಸ ಅಂತೂ ಪ್ರತಿಯೊಬ್ಬ ವ್ಯಕ್ತಿ ಮಾಡ್ತಾನೆ. ನಾವು ಅಷ್ಟೇ ಅಂತಲ್ಲ, ತಿರ್ಯಂಚಗತಿ ಪ್ರಾಣಿ ಕೂಡ ತನ್ನ ಪರಿವಾರದ ಕುಟುಂಬದ ಕಾಳಜಿಯನ್ನ ಮಾಡ್ತದೆ. ಅದಕ್ಕೆ ಹೇಳ್ತಾರ್ರಿ ಟೋಡ್ರಮಲ್ಜಿ ಅವ್ರು ಹೇಳ್ತಾರು, ಏತೋ ಕಿಸಿ ಜೀವಕ್ಕೋ ಬೇರೆ ಯಾವುದಾದ್ರೂ ಒಂದು ಜೀವನ ಧರ್ಮ ಮಾರ್ಗದಾಗ ತರಿಸೋದಾಗ್ಲಿ, ನಿಜವಾಗ್ಲೂ ಧರ್ಮದ ಉಪದೇಶವನ್ನ ಕೊಟ್ಟ ಆ ಜೀವವನ್ನ ಧರ್ಮದೊಳಗೆ ಸ್ಥಿತ ಮಾಡೋದಾಗ್ಲಿ, ಮತ್ತು ಈ ಕೆಲಸ ಯಾರು ಮಾಡ್ತಾರೆ ಹೇಳ್ರಿ? ತೀರ್ಥಂಕರ ಆದಿಕರ್ತೆ ಅಂತ ಹೇಳ್ತಾರ. ಸಾಮಾನ್ಯ ಕೆಲಸ ಇಲ್ಲಿದೆ. ಈ ಕೆಲಸ ಯಾರು ಮಾಡ್ತಾರೋ? ತೀರ್ಥಂಕರಾದಿ ಮಾಡ್ತಾರೋ. ಸೊ ಅಂಥ ಕೆಲಸ ಮಾಡಕ್ಕೆ ನಮ್ಗೆ ನಾಚಿಕೆ ಬರ್ತೈತಿ, ಹೌದಿಲ್ರಿ? ಯಾವ ತೀರ್ಥಂಕರಾದಿ ಭಗವಂತರ ಯಾವ ಉಪದೇಶವನ್ನ ಕೊಟ್ಟ, ಯಾವ ಪಂಚರಂಗಿ ಝೆಂಡಾ ಅದನ್ನ ಪರಂಪರಾ ಮುಂದೆ ತಗೊಂಡು ಹೋಗತ್ತೇಳಿ ನಮ್ಮ ಕೈಯಾಗ ಏನು ಕೊಟ್ಟಾರಲ್ಲ, ಆ ಝೆಂಡಾವನ್ನ ನಾವೇನು ಮಾಡ್ಕೋದವಪ್ಪ ಅಂತಂದ್ರೆ ವರ್ತಮಾನದಲ್ಲಿ ಹಿಂದೂ ಧರ್ಮದ ಪದ್ಧತಿ ಪ್ರಕಾರ ನಾವು ಕೂಡ ಏನು ಮಾಡ್ತೇವಪ್ಪ ಅಂತಂದ್ರೆ ಅದರ ಅನುಕೂಲ ತಕ್ಕಂಗ. ಜೈನ ಧರ್ಮದಲ್ಲಿ ಯಾವ ಲಕ್ಷ್ಮೀ ಪೂಜೆ ಹೇಳೇ ಇಲ್ಲ. ಸೊ ಲಕ್ಷ್ಮೀ ಪೂಜೆ ಮಾಡೋದಾಗ್ಲಿ ಅಥವಾ ಲಕ್ಷ್ಮೀ ಪೂಜೆ ನೀ ಎದ್ರ ಸಂಬಂಧ ಮಾಡ್ತಿ? ಧನದ ಪ್ರಾಪ್ತಿ ಆಗ್ತದೆ. ಆದ್ರೆ ಜೈನ ಧರ್ಮ ಏನು ಹೇಳ್ತೈತಿ? ಧನದ ಪ್ರಾಪ್ತಿ ಅಂತೂ ನಿನ್ನ ಪುಣ್ಯ ಉದಯದಿಂದ ಬರ್ತದೆ. ನಾವು ಎಷ್ಟೋ ಪ್ರವಚನ ಕೇಳಿ ಮತ್ತಿವು ಮಿಥ್ಯಾತ್ವಾದಿಗಳನ್ನ ನೀವು ಮಾಡಿರಪ್ಪ ಅಂತಂದ್ರೆ ಏನು ಕೇಳ್ದಂಗಾಯ್ತು, ಏನು ಮಾಡ್ದಂಗಾಯ್ತು. ನಿಜವಾಗ್ಲೂ ದೇವಶಾಸ್ತ್ರ ಗುರುದು ವಿನಯ ಮಾಡ್ಬೇಕು. ಮತ್ತು ಭರತ ಚಕ್ರವರ್ತಿ ಬರೇ ಉದಾಹರಣೆ ಕೊಡೋದಲ್ಲ, ಉದಾಹರಣಂತೂ ನಾವು ಭಾಳ ಕೊಡ್ತೇವೆ. ಭರತ ಚಕ್ರವರ್ತಿ 3 ರತ್ನ ಪ್ರಾಪ್ತ ಆದು. ಪೈಲಾ ರತ್ನ ಎಲ್ಲಿ ಹೋದ? ತೀರ್ಥಂಕರ ಭಗವಂತರ ದಿವ್ಯ ಧ್ವನಿ ಕೇಳಕ್ಕೆ ಹೋದ. ಆ್ಯಂಡ್ ನಮಗೆ ತೀರ್ಥಂಕರ ದಿವ್ಯ ಧ್ವನಿ ಟೈಮಿಂಗ ಪೈಲಾ ಜಿನವಾನಿ ಕೆಲಸ ಆಗಬೇಕು. ಜಿನವಾನಿ ಬಿಟ್ರೆ ಜಗತ್ನಾಗ ಯಾರೂ ಶ್ರೇಷ್ಠ ಇಲ್ಲ. ತೀರ್ಥಂಕರಾದಿನಿ ಮಹಾನ್ ಕಬ್ಬ್ ಅಂತೆ ಜಿನವಾನಿ ಐತ್ರಿ. ಆ ಜಿನವಾನಿ ಪ್ರತಿ ವಿನಯ ಭಾವ ಇರಬೇಕು, ಸದ್ಭಾವ ಇರಬೇಕು. ಅಂಥ ಪರಂಪರೆ ನಮ್ಮ ಆದಿ ತೀರ್ಥಂಕರ ಹಿಡ್ಕೊಂಡು ಭಗವಾನ್ ಮಹಾವೀರ್ ತನಕ ಮಾಡ್ಕೋತ ಬಂದರು. ಅಂಥ ಪರಂಪರಾವನ್ನ ವಿನಯ ಇರಲಿಲ್ಲಪ್ಪ ಅಂತಂದ್ರೆ ಇದು ಶಾಸ್ತ್ರದ ಏನೂ ಉಪಯೋಗ ಇಲ್ಲ.
ಮತ್ತು ಧರ್ಮಾತ್ಮ ಜೀವಿಗೆ ಕಠೋರ ಭಾವ ಇರಬಾರ್ದು, ಭಾಳ ಸರಳ ಭಾವ ಇರಬೇಕು. ಸರಳ ಭಾವ ಇದ್ದವ್ರಿಗೆ ಮಾತ್ರ ಧರ್ಮದ ಪ್ರವೇಶ ಆಗ್ತದೆ. ಸೊ ಆ ಒಂದು ಝಂಡಾವನ್ನು ಕೊಟ್ಟಿದಾರ, ಆ ಝಂಡಾವನ್ನು ನಾವು ಹೆಂಗೆ ಮುಂದುವರಿಸ್ತೇವೆ ಅದು ನಿಮಗ ಬಿಟ್ಟದ. ನನಗಂತೂ ಖುಷಿ ಆಗ್ತದೆ ಬಿಡ್ರಿ. ನಾನಂತೂ ಭಾಳ ಮಂದಿ ಧರ್ಮ ಮಾರ್ಗದಾಗ ಹಾಕಿದೆ. ನನಗೆ ಯಾವತ್ತೂ ದುಃಖಿ ಆಗಂಗಿಲ್ಲ. ನಾ ಯಾಕೆ ಬಸ್ತಿ ಮಾಡ್ತೀನಿ ಅಥವಾ ನಾ ಯಾಕೆ ಬಸ್ತಿ ಇದನ್ನು ಮಾಡ್ತೀನಿ, ನಂಗೆ ಪ್ರವಚನ ಇವು ನನಗೆ ಭಾಳ ಆನಂದ ಆಗ್ತದೆ, ಮಾಡ್ತೇವೆ ನಾವು. ಆದ್ರೆ ನಮ್ಗೆ ಖುಷಿ ಆಗ್ತದೆ. ನಾನು ನಿಮಗೆ ಕೇಳ್ತೇನೆ, ನೀವು ಎಷ್ಟು ಜನ ಮಂದಿಗೆ ಬಸ್ತಿ ಕರ್ಸಿದ್ದೀರ ಅದನ್ನ ಹೇಳ್ರಿ ನನಗೆ. ಎಷ್ಟಿದ್ದೀರಿ ಅಷ್ಟದಿರಿ. ಸಮಯ ಸಿಕ್ಕಾಗ ಒಬ್ಬರಿಗೆ ಉಪದೇಶ ಕೊಟ್ಟಿದ್ದೀರಿ ಬಸ್ತಿಗೆ ಬರ್ರಿ ಅಂತ ಹೇಳಿ. ನಾವು ಎಷ್ಟು ಹೇಳ್ತೇವ್ರಿ, ಬರಂಗ ಇಲ್ಲ. ಪಿಕ್ಚರ್ಗೆ ಒಬ್ಬರ ಹೋಗ್ತೀರನ್ರಿ? ಪಿಕ್ಚರ್ ನೋಡ್ಕ ಜಾತ್ರೆಗೆ ಒಬ್ಬರು ಹೋಗ್ತೇವ್ರಿ? ಇಲ್ಲ. ಜಾತ್ರೆಗೆ ಒಬ್ಬರು ಹೋಗಂಗಿಲ್ಲ, ಒಬ್ರನ್ನ ಕರ್ಕೊಂಡು ಹೋಗ್ತಾವ. ಅರ್ಬಿ ಸಂತಿ ಮಾಡೋದಿತ್ತಂದ್ರೆ ಒಬ್ಬರು ಹೋಗ್ರಿಲ್ಲ. ಅವ್ರು ಬರಲಿ ಅಂದ್ರೆ ಏನು ಮಾಡ್ತೀರಿ? ನಾನು ನಿನ್ನ ಗಾಡಿ ಖರ್ಚಿ ಹಾಕ್ತಾನೋ, ಖರ್ಚು ನಾನು ನೋಡ್ಕೋತಾನಲ್ಲ. ನೀ ಯಾಕೆ ಕಾಳಜಿ ಮಾಡಿದಿ? ನಿಂದು ಏನು ಖರ್ಚು ಐತಿ ಹೇಳಿ ನಾನು ಅಂತೀನೋ ಅಥವಾ ಇಲ್ಲೋ? ಯಾಕ? ಅದ್ರ ಪ್ರಯೋಜನ ಐತಿ, ನಿನಗಿದ್ರ ಪ್ರಯೋಜನ ಎಲ್ಲೈತಿ? ಹಾಂ, ಏನು ಪ್ರಯೋಜನ ಐತಿ ಇಲ್ಲಿ ಹೇಳ್ರಿ ಅವನು? ಧರ್ಮ ಮಾರ್ಗದಾಗ ಯಾವುದಾದ್ರೂ ಒಂದು ಲೌಕಿಕದಾಗ ಎಲ್ಲಿ ತಿರುಗಾಡ್ಬೇಕು ಹೋಗಾದ್ರೆ, ಪೌಣ್ಯಾರ ಮನೆಗೆ ಹೋಗ್ಬೇಕಾದ್ರೆ, ಒಬ್ರು ಮಾತಾಡ್ಸ್ಲಕ್ಕೆ ಹೋಗ್ಬೇಕಾದ್ರೆ, ಅಥವಾ ಏನರ ಒಂದು ಸಾಮಾನ್ಯ ಕೆಲಸ ಬೇಕಾದ್ರೆ ಒಬ್ಬರೇ ಎಲ್ಲಿ ಹೋಗಂಗಿಲ್ಲ. ಮತ್ತೊಬ್ಬನ ಕರ್ಕೊಂಡು ಹೋಗ್ತೇನೆ ಬೆಳಕ. ಬಸ್ಸಿಗೆ ನೀ ಎಷ್ಟು ಮಂದಿಗೆ ಎಷ್ಟು ಉಪದೇಶ ಕೊಟ್ಟಿದ್ದಿ ಕೇಳ ನಿನ್ನ ಅಂತರಾತ್ಮ. ಆದ್ರೆ ನಿನಗೆ ಚಲೋ ಅನಿಸ್ತಂದ್ರೆ ಮತ್ತೊಬ್ಬ ಹೇಳವಲ್ಲ, ನಿನಗೆ ಚಲೋ ಅನಿಸಿಲ್ಲ ಮತ್ತು ಮಂದಿಗೆ ಹೆಂಗೆ ಹೇಳಕ್ಕಾಗ? ಅವು ಬರಂಗಿಲ್ಲ ರೀ, ನಮ್ಮ ಮಾತು ಕೇಳಂಗಿಲ್ಲ. ಮತ್ತು ಅವು ಜಾತ್ರೆಗೆ ಮತ್ತು ಸಂತಿ ಬರೋದ್ನಾಗ ಅವು ಭೀ ನಿನಗೆ ಹೇಳೇ ಇರ್ತಲ್ಲ, ದಗದಿತ್ತು ನಾವು ಬರಂಗಿಲ್ಲ ಅಂದಿರ್ತಲ್ಲ. ನೀ ಏನಾರ ಮಾಡು, ನಿಂದು ಒಟ್ಟು ಇವತ್ತು ಎಷ್ಟು ಖರ್ಚು ಹೋಗೋದಿತ್ತು ನಿಂದ? ನಾ ಕೊಡ್ತಾನಲ್ಲ, ಖರೆ ಬಸ್ತಿಗೆ ನಡಿ ಅಂತವ ಅಥವಾ ಇಲ್ಲೋ? ಲೌಕಿಕನ ಮಾಡ್ತಾವ ಅಥವಾ ಇಲ್ಲೋ? ಮಾಡ್ತಾವು. ಆಯ್ತು, ಧರ್ಮದೊಳಗೆ ಅಷ್ಟು ಸಸಾರ ಇಲ್ರಿ ಇದ. ನಾವು ಅಷ್ಟೇ ಈಗ ನಾವು ಒಂದು ವಿಚಾರ ಮಾಡ್ತಾನೋ, ಇದೇ ಥರ ಭಗವಾನ್ ಮಹಾವೀರ ವಿಚಾರ ಮಾಡಿರೋದ್ರೆ ನಮಗೆ ಸಿಗ್ತಿತ್ತಾನ? ಪುಷ್ಪದಂಥ ಆಚಾರ್ಯ ವಿಚಾರ ಮಾಡಿರೋದ್ರೆ ನಮಗೆ ಸಿಗ್ತಿತ್ತಾನ? ಧರಸೇನ ಆಚಾರ್ಯ ವಿಚಾರ ಮಾಡಿದ್ರೆ ನಮಗೆ ಸಿಗ್ತಿತ್ತಾನ? ಆಚಾರ್ಯ ಕುಂದ ಜಯಸೇನ ಆಚಾರ್ಯ, ಪ್ರತಿಯೊಬ್ಬ ಆಚಾರ್ಯ, ಅಂಬರೀಚಂದ್ರ ಆಚಾರ್ಯ, ಉಮಾಸ್ವಾಮಿ, ಮಾಣುತುಂಗ್, ಎಷ್ಟು ಮಂದಿ ಆಚಾರ್ಯದಾರ, ಯೋಗೀಂದ್ರ ದೇವ್ ಅವ್ರು ಪ್ರತಿಯೊಬ್ಬರು ನನಗೆ ಯಾಕೆ ಬೇಕಾ ತಂದಿರ? ಇವತ್ತು ನಾನು ಕುಂಡು ಪ್ರವಚನ ಮಾಡ್ತಿರ್ಲಿಲ್ಲ, ನೀವು ಬಂದಿಲ್ಲ ಕೇಳ್ತಿರ್ಲಿಲ್ಲ. ಯಾಕೆ ನನಗಾದ್ರೆ ರುಚಿ ಅನಿಸಿಲ್ಲ ಮತ್ತೊಬ್ರು ಅವು ಕೇಳಲೇಬೇಕ್ರೆ ಬಿಡ್ಲಿ ಹೇಳೋದ? ಏನು ನಮ್ಗೇನು ಬಿಡ್ಯಾವ? ನಾವು ಎಷ್ಟು ಟ್ರೈ ಮಾಡೋದೈತೆ, ಪ್ರಯತ್ನ ಪಡೋದ್ರಿ. ಲಾಸ್ಟಿಗೆ ಆ ಜೀವದ ಯೋಗ್ಯತೆ ಅಲ್ಲಿ ಅಂದರೆ ಬಿಟ್ಟು ಬಿಡ್ಬೋದು, ಪ್ರಯತ್ನ ಮಾಡೋದು. ಮತ್ತು ತಿಳಿಸಿ ಹೇಳೋದ್ನಾಗ ವಿನಯ ಗುಣದಲ್ಲೇ ತಿಳಿಸಿ ಹೇಳ್ಬೇಕು. ನೀವು ಸಿಡುಕ್ ಮಾಡ್ಕತ್ತೀರಂದ್ರೆ ಮತ್ತೆ ಅವ್ರು ಅಲ್ಲೇ ಬರ್ತಾರೆ. ನೀವು ಬಸ್ತಿ ಹೋಗೋರು ಹಿಂಗಿದ್ರಿ ಮತ್ತು ನಾವ್ಯಾಕೆ ನೋಡು ಅಂತಾರೆ ಅವ್ರು. ಅವ್ರು ಎಲ್ಲ ತಂದು ಇಲ್ಲೇ ಇಡ್ತಾರೆ. ನಾನು ಹೇಳ್ತಾನೆ ಸಿಟ್ಟು ಬರಬಾರ್ದು ಅಂತ ಹೇಳಿ, ಖರೆ ನನಗೂ ಭಾಳ ಸಿಟ್ಟು ಬರ್ದೈತ್ರಿ. ನಮ್ಮ ಓನ್ ಕೇಳ್ರಿ ನಂಗೆ ಹೇಳ್ತಾರೆ. ಖರೆ ಇನ್ನೇನೋ ಭಾಳ ಹೊತ್ತಿರಂಗಿಲ್ಲ ಅದು. 5 ನಿಮಿಷ 10 ನಿಮಿಷ ಅಷ್ಟೇ. ಮತ್ತು 10 ನಿಮಿಷ ಆದ ನಂತರ ನಂಗೆ ಸಿಟ್ಟು ಬಂದಿತ್ತು ಅನ್ನೋದು ಗೊತ್ತಿರಂಗಿಲ್ಲ. ಸಿಟ್ಟು ಬರೋದು ಭೂಮಿಕಾ ಅನುಸಾರ. ಮತ್ತು ನಾನು ಸದ್ಯ ಸ್ವಾಮಿಗೇನೀಗ ಏನು 7ನೇ ಗುಣಸ್ಥಾನದಾಗದೇನು? ಸಿಟ್ಟು ಬರೋದ ಖರೆ. ಸಿಟ್ಟು ಬಂದಾದ ನಂತರ ಕೂಡ ಅದು ಮಾಡಬಾರ್ದಂಥದ್ದು ಯಾವಾಗಲೂ ಬರೋದ್ರಲ್ಲೇ. ಎಂತ ಯಾವ ನೇಮಿನಾಥ ತೀರ್ಥಂಕರ ಭಗವಂತರಿಗೆ 12 ವರ್ಷ ಆದ ನಂತರ ಯಾವ ದ್ವಾರಿಕಾ ನಗರಿ ಸುಡ್ತಿತ್ತು ಅಂತ ಹೇಳಿದ್ರಲ್ಲ, ಯಾರ? ದ್ವೀಪಾಮುನಿ ಭಾವಲಿಂಗಿ ಸಂತರವ್ರು. ಭಾವಲಿಂಗಿ ಸಂತರ ಕ್ರೋಧವಶ ಇಡೀ ದ್ವಾರಿಕಾ ನಗರ ಸುಟ್ಟೋಗಿದ್ರು ಅವ್ರು. ಸೊ ಅದಕ್ಕೋಸ್ಕರ ಯಾವ ಕ್ರೋಧ ಭಾವ ಆಗ್ತಿತ್ತಲ್ಲ, ಕ್ರೋಧ ಭಾವವನ್ನು ತಿಳ್ಕೋವಂಥವ್ ನೀ ಇದ್ದಿ. ಸೊ ಅದಕ್ಕೋಸ್ಕರ ಆಚಾರ್ಯ ಭಗವಂತರು ಹೇಳ್ತಾರೋ, ಆ ಧರ್ಮದ ಜೆಂಡಾವನ್ನು ನಿಮ್ಮ ಕೈಯಾಗ ಕೊಟ್ಟಿದ್ದಾರು, ಅದನ್ನ ಎಷ್ಟು ಮುಂದುವರ್ಸ್ಕೊಂಡು ಹೋಗ್ತಾವಲ್ಲ ಅದು ನಿಮಗೆ ಬಿಟ್ಟಿದೆ. ಸೊ ಅದಕ್ಕೋಸ್ಕರ ಈ ದೀಪಾವಳಿ ದಿವಸ ನಾವು ಕೂಡ ಭಾವನಾ ಏನು ಮಾಡಬೇಕಪ್ಪ ಅಂತಂದ್ರೆ, ಅವ್ರು ಯಾವ ರೀತಿಯಾಗಿ ಸಂಸಾರದಿಂದ ಪೂರ್ತಿ ತ್ಯಾಗವನ್ನು ಹೆಂಗೆ ಮಾಡಿದ್ರಲ್ಲ ನೋಡ್ರಿ. ಇವತ್ತ ಪ್ರವಚನ ಕೇಳಿದ್ರುಪ್ಲೆ ದೀಕ್ಷಾ ತಗೊಳ್ರತಿ ಹೇಳಕತ್ತಿಲ್ಲ. ಇವತ್ತ ಕೇಳಿದ್ರುಪ್ಲೆ ನನಗೆ ಮನಿ ಬಿಡಬೇಕಾಗಿತ್ತ ಅನ್ನೋಗಿಲ್ಲ. ಇದ್ರ ಬಗ್ಗೆ ವಿಚಾರ ಮಾಡ್ಲಕ್ಕರೆ ಚಾಲು ಮಾಡ್ರಲ್ಲ. ಯಾವಾಗ ಹೋಗಿ ಹತ್ತಿತ್ತು ಮುಂದೋಣ ವಿಚಾರರೇ ಮಾಡ್ಬೇಕಲ್ಲ. ಕೆಲವೊಬ್ಬರು ಪ್ರತಿಯೊಬ್ಬರು ಹೇಳ್ತಾರು, ನನಗೆ ಸಮ್ಯಕ್ ದರ್ಶನ ಯಾಕಾಗುವತ್ರಿ, 20 ವರ್ಷ ಸ್ವಾಧ್ಯಾಯ ಮಾಡ್ಕದವು.
ನೀವು ಒಂದು ಸಲಾರೇ ರಾತ್ರಿ 2 ಗಂಟೆಕ ಅಥವಾ 3 ಗಂಟೆಕ ಅಥವಾ ಯಾವಾಗಲೇ ಒಂದು ಸಲ ನನಗೆ ಇವತ್ತು ಸಮ್ಯಕ್ ದರ್ಶನ ಆಗಿಲ್ಲ ಅಂತ ಹೇಳಿ ಊಟ ಬಿಟ್ಟಿದಿ ನಿದ್ದೆ ಬಿಟ್ಟಿದಿ ಒಂದು ಸಲಾರೇ ಹೇಳ. ನಿನ್ನ ಲೌಕಿಕ ಕೆಲಸ ಯಾವಾಗ ಆಗಂಗಿಲ್ಲ ಅವಾಗ ಎಷ್ಟೋ ಸಲ ಬಿಟ್ಟಿದ್ದೀನೋ ಅಥವಾ ಇಲ್ಲೋ ಬಿಟ್ಟಿದ್ದಿಲ್ಲ. ನಿನಗೆ ಸಮ್ಯಕ್ ದರ್ಶನ ಅಂದ್ರೆ ಹೆಂಗಾಗೋದಿತ್ತು ಹೇಳ್ರಿ, ಬರ್ತಾ ಬರ್ತಾ ಹಾಗೆ ಯಾರಿಗೆ ಕೊಟ್ರಂದ್ರೆ ಇವು ತೊಗೊಂಡು ಹೋಗೋ ಒಟ್ಟ ತಾ ಪ್ರಯತ್ನ ಮಾಡೋವಲ್ಲ. ಸೊ ಅದಕ್ಕೋಸ್ಕರ ಆ ಧರ್ಮ ಝಂಡಾವನ್ನ ನಮ್ಮ ಕೈ ಕೊಟ್ಟಿದ್ದಾರು. ಆ 3 ಸಲ 4 ಸಲ ತೀರ್ಥಂಕರ ಭಗವಂತರ ದಿವ್ಯಧ್ವನಿ ಹೊರಡ್ತಾ ಇತ್ತು. ಆ ದಿವ್ಯಧ್ವನಿ ಹೊರಡ್ತಾ ಇರ್ತ ಸಂದರ್ಭದಲ್ಲಿ ನಾವು ಕೂಡ ಪವಿತ್ರ ಭಾವನವನ್ನ ಭಾವಿಸಬೇಕು. ಅದಕ್ಕೋಸ್ಕರ ನಾವು ಕೂಡ ನಾ ಹೇಳಿದ್ದೆ, ಅಮಾವಾಸ್ಯೆ ದಿನ ನಿಮ್ಮ ತಲೆಯಾಗೂ ಕೂಡ ಎಷ್ಟೋ ಸತಿ ಇಷ್ಟೆಲ್ಲ ಓದಿದವಂದ್ರೂ ಕೂಡ ಏತ್ ಪ್ರವಚನ ಮಾತು ಸತ್ಯಜ್ಞ ನಂಬುತ್ತಾನೆ ಇಲ್ಲ ನಂಗಿಲ್ಲ. ಆದ್ರೆ ಲೋಕ ವ್ಯವಹಾರ ಒಂದು ಇರ್ತಿತ್ತ. ಲೋಕ ವ್ಯವಹಾರ ಯಾವ್ದು ಇರ್ತಿತ್ತು ಹಂಗೆ ಆಗಬೇಕಾಗಿತ್ತು. ಜಿನವಾನಿ ಬಿಟ್ಟು ಯಾವುದೇ ಲೋಕ ವ್ಯವಹಾರ ಇರ್ತಿತ್ರಿ? ಜಿನವಾನಿನ ಮುಗಿತ್ಲ. ಜಿನವಾನಿ ಮುಗೀತಂದ್ರೆ ಮುಗೀತದ. ಸೊ ಅಮಾವಾಸ್ಯೆ ಕೆಟ್ಟ ದಿನ ಐತಿ, ಚಲೋ ದಿನ ಐತಿ, ಅಥವಾ ವಾರದ 7 ದಿವಸದ ಅದ್ರೊಳಗೆ ಯಾವ ದಿವಸ ಚಲೋ ಹೇಳ್ರಿ? ಯಾವ ದಿವಸ ಚಲೋ ಮತ್ತು ಯಾವ್ದು ರಾಶಿ ಚಲೋ ಅಥವಾ ಯಾವ ನಕ್ಷತ್ರ ಚಲೋ? ಯಾವ ನಕ್ಷತ್ರ ಯಾವ ರಾಶಿ ಏನು ಸಂಬಂಧ ಇರಂಗಿಲ್ರಿ. ಕುಂಡಲಿದು ಮತ್ತು ಭವಿಷ್ಯದ್ದು ಹೇಳ್ತಾನೆ ಕೇಳ್ರಿ. ನಿಮ್ಮ ಮನಸ್ಸು ಚಲೋ ಆಯ್ತಂದ್ರೆ ಆಟೋಮೆಟಿಕ್ಲಿ ಕುಂಡಲಿನೂ ಚೇಂಜ್ ಆಗ್ತದ ಮತ್ತು ನಿಮಗೆ ವಾಸ್ತುನೂ ಚೇಂಜ್ ಆಗ್ತದೆ. ಮತ್ತು ಕೆಲವೊಬ್ರು ಲೌಕಿಕದಾಗ ಹೇಳ್ತಾರೆ ದಕ್ಷಿಣ ಕಡೆ ಮುಖ ಇರಬಾರ್ದು ಅಂತ ಹೇಳ್ತಾರೆ. ಖರೆ ಸೈಂಟಿಫಿಕ್ ಆಗಿ ಹೇಳ್ತಾನೆ ಕೇಳ್ರಿ, ದಕ್ಷಿಣದಾಗ ಮನಿ ಇರೋದ್ರಿಂದ ಫಾಯ್ದಾ ಏನಿತ್ತಪ್ಪ ಅಂತಂದ್ರೆ ಥಂಡ್ಯಾಗ ಬಿಸಿಲು ಒಳಗೆ ಬರ್ತಿತ್ರಿ. ಥಂಡ್ಯಾಗ ಸೂರ್ಯನ ಪ್ರಕಾಶ ಒಳಗೆ ಬರ್ತದ ಮತ್ತು ಬ್ಯಾಸಿಗ್ಯಾಗ ನೆರಳು ಬರ್ತಿತ್ತು. ದಕ್ಷಿಣ ಕಡೆ ಮುಖ ಇದ್ದದ ಮನಿಗೆ. ನೀವು ಕೆಟ್ಟ ಹೆಂಗ ನಾವು ಸೊ ಅದಕ್ಕೋಸ್ಕರ ಯಾವ ದಿಕ್ಕು ಚಲೋ, ಯಾವ ದಿನ ಚಲೋ, ಏನು ಪೂಜೆ ಮಾಡಿದ್ರೆ ನಂಗೆ ಬರ್ತಿತ್ರಿ. ಮತ್ತೊಂದು ಪೂಜೆ ಮಾಡ್ತಾ ಅದ್ರ ಮುಂದೆ ರೊಕ್ಕ ಇಡ್ತಾ ಮತ್ತೆ ಒಳಗೆ ಹೋಗಿ ಟ್ರೆಜರಾಗಿ ಇಡ್ತಾ. ಆ ದೇವ್ರಿಗೂ ಏನು ಕೊಡ್ತಾನೋ ಇಲ್ಲ ಸುಮ್ಮ ತೋರಿಸ್ದಂಗಾಯ್ತು. ಲೌಕಿಕ ವ್ಯವಹಾರ ಅದೆಲ್ಲ ಬಿಟ್ಟ ಮತ್ತು ಶಾಸ್ತ್ರ ಪೂಜೆ ಭೀ ಮಾಡ್ತವು, ಅದ್ರ ಮುಂದೆ ಉಂಡಿ ಭೀ ಇಡೋದ, ಅವು ಚಕ್ಲಿ ಭೀ ಇಡೋದ. ಎಲ್ಲಿ ಆನ್ ಬತ್ರಿ ನಂಗೆ ಅದ ಆಶ್ಚರ್ಯ ಆಗ್ತೈತಿ. ಉಂಡಿ ಚಕ್ಲಿ ಶಾಸ್ತ್ರ ಮುಂದೆ ಇಡೋದು ಎಷ್ಟು ಶಾನ್ಯತನ ಲಕ್ಷಣ ಇತ್ತು ಹೇಳ್ರಿ ನೋಡು. ಸ್ವಲ್ಪರ ಜೈನ ಧರ್ಮ ವಿವೇಕ ಪೂರ್ವಕ ಇರ್ತಕ್ಕಂಥ ಧರ್ಮ ಐತೆ. ಹೆಂಗೆ ಬರ್ತಿತ್ತು ಹೆಂಗೆ ಸಾಸ್ಕೊಳ್ಳೋಂಥ ಧರ್ಮ ಅಲ್ಲಿದ. ವಿವೇಕ ಪೂರ್ವಕ ಏನು ಚಕ್ಲಿ ಅದು ನೈವೇದ್ಯ ಇರಿಸ್ತೀರಿ. ತೀರ್ಥಂಕರ ಪ್ರಭು ಏನು ಕೊಟ್ಟಿದರು, ಏನು ಉಪದೇಶ ಐತಿ, ಏನೈತಿ, ಅದ್ರ ಮುಂದೆ ನಾವು ಏನು ಹಿಡುಕದವು ಏನಿಲ್ಲ. ಎಲ್ಲರಿಗೂ ತಮ್ಮ ಮನೆಯಾಗಿಂದ ಡೆಕೋರೇಷನ್ ಮಂದಿಗೆ ಚಂದ ಐತೆ ಅಂತ ಹೇಳಿ ತೋರಿಸೋದು ಬೇಕಾಗಿತ್ತು ಅಟ್ಟ. ತೋರಿಸೋ ಸಲುವಾಗಿ ಐತಿ, ಬಟ್ ನಾವು ತೋರಿಸೋದಿಲ್ಲ ಅಂತ ಹೇಳಿ ಹೇಳತ್ತಲ್ರಿ. ನಾವು ತೋರಿಸೋದಿಲ್ಲ. ನಮಗೇನು ಯಾವ ನಮಗೆ ನೋಡ್ರಿ ದೀಪಾವಳಿ ನಮಗೆ ದಿವಸ ದೀಪಾವಳಿನ ಯಾವ ದಿನ ನನಗೆ ಸಮ್ಯಕ್ ದರ್ಶನ ಆದಿತ್ತು ಆ ದಿನ ದೀಪಾವಳಿನ. ನನಗೆ ಯಾವಾಗ ಯಾವ ದಿನ ಧರ್ಮ ತಿಳಿದು ಬರ್ತಿತ್ತು ಆ ದಿನ ದೀಪಾವಳಿ ಭೀ ದಸರಾ ಭೀ ಎಲ್ಲ ಹಬ್ಬ ಕೂಡೇ ಬರ್ತಾವೆ. ನಾನು ಅದ ದಿನ ಹೊಸ ಅರ್ಬಿ ಹಾಕೋಬೇಕಂತ ಏನು ರೂಲ್ಸ್ ಇಲ್ಲಲ್ಲ. ಯಾವ ತತ್ವವನ್ನು ವಿತರಾಗಿ ಭಗವಂತರು ತಿಳಿಸಿ ಕೊಟ್ಟಿದ್ದಾರೋ ಆ ತತ್ವ ಬಗ್ಗೆ ವಿಚಾರ ಮಾಡಬೇಕು. ಅದನ್ನು ಬಿಟ್ಕೊತ ಆ ದಿನ ಧನ ಬರ್ತೈತಿ, ವಿವೇಕ ಬರ್ತೈತಿ, ಆ ದಿನ ಖರೀದಿ ಮಾಡಬೇಕು ಅಥವಾ ಏನಾದರೂ ತೊಗೊಂಡ್ರೆ ಆ ದಿನ ಚಲೋ ಆಗ್ತೈತಿ ಅನ್ನೋದು ಏನು ಮಾನ್ಯತೆ ಐತಲ್ಲ, ಆ ಮಾನ್ಯತೆ ಬಿಟ್ಟು ಹೋಗಬೇಕು. ಯಾಕಂದ್ರೆ ದಿಗಂಬರ ಧರ್ಮ ಒಂದು ದ್ರವ್ಯದ ಕೆಲಸ ಮತ್ತೊಂದು ದ್ರವ್ಯ ಮಾಡಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಂದು ದ್ರವ್ಯ ಸ್ವತಂತ್ರ 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 ರೂಪದಿಂದ ಪರಿಣಾಮ ಮಾಡ್ತದೆ. ಇದನ್ನು ಯಾವ ತಿಳ್ಕೋತಾ ಬಾಯದೊಳಗೆ ಯಾವ ಶತ್ರುನೂ ಇಲ್ಲ ಮಿತ್ರನೂ ಇಲ್ಲ. ನೋಡ್ರಿ ಎಷ್ಟು ಮಸ್ತ್ ಇದೆ ಧರ್ಮ. ನೋಡ್ರಿ ಯಾವ ತಿಳ್ಕೊಂಡಿದಲ್ಲ ಇದು ನನ್ನ ಕರ್ಮದ ಅನುಸಾರವಾಗಿ ಕಾರ್ಯ ಆಕೈತೆ ಅಂತ ತಿಳ್ಕೊಂಡಾಗ ಆ ಮುಂದಿನ ವ್ಯಕ್ತಿ ನನಗೆ ಕೆಟ್ಟದು ಮಾಡಕದ ಅನ್ನಕ್ಕೆ ಗೊತ್ತಿದ್ರೂ ಕೂಡ ಅವನು ಪ್ರತಿ ದ್ವೇಷ ಉತ್ಪನ್ನ ಆಗಕ್ಕೆ ಸಾಧ್ಯತೆ ಏನ್ರಿ? ದ್ವೇಷ ಉತ್ಪನ್ನ ಆಗಂಗಿಲ್ಲ. ಯಾಕ? ಅವೇನು ತಿಳ್ಕೊತಾನ ಒಳಗ ಆ ಜೀವದ ಏನೂ ಇಲ್ಲ. ನನ್ನ ಪಾಪದ ಕರ್ಮದ ಉದಯದ ಕಾರಣ ಆ ಜೀವ ನಿಮಿತ್ತ ಆಕೈತಷ್ಟ. ಅವನು ನಿಜವಾಗ್ಲೂ ನನ್ನ ಶತ್ರುನೇ ಅಲ್ಲ. ಮತ್ತು ಯಾವಾಗ ನನ್ನ ಪುಣ್ಯ ಕರ್ಮದ ಉದಯ ಆಗ್ತೈತಿ ಅದ ಜೀವ ಚಲೋ ಆಗ್ತಾನೆ.
ಸೊ ನನ್ನ ನಿರ್ಮಾಣಾಧೀನ ಕರ್ಮದ ಅಧೀನ ಅದ. ಒಮ್ಮೆ ಅದ ಮಗ ಚಲೋ ಅನಿಸ್ತಾ, ಒಮ್ಮೆ ಅದ ಮಗ ಕೆಟ್ಟ ಬಿ ಅನಿಸ್ತಾ. ಮಗ ಕೆಟ್ಟದನೋ ಅಥವಾ ಯಾರು ಕೆಟ್ಟದನೋ, ಅದ ಸೊಸಿಯು ಮೊದಲು ಚಲೋ ಬಿ ಅನಿಸ್ತಾಳು, ಒಮ್ಮೆ ಕೆಟ್ಟ ಬಿ ಅನಿಸ್ತಾಳು. ಅದ ಮನುಷ್ಯ ಹೊರಗಿನ ಮನುಷ್ಯ ಒಮ್ಮೆ ಚಲೋ ಅನಿಸ್ತಾ, ಒಮ್ಮೆ ಕೆಟ್ಟ ಅನಿಸ್ತಾ. ಹಂಗೆ ಯಾವುದೂ ಪದಾರ್ಥ ಏನೈತಲ್ಲಪ್ಪ ಅಂತಂದ್ರೆ ಅದು ಚಲೋನೂ ಅಲ್ಲ ಕೆಟ್ಟನೂ ಅಲ್ಲ. ಈಗ ಹೇಳ್ತಾರೆ, ಶ್ರವಣ ಬೆಳಗುಳ ಬೆಟ್ಟ ಹತ್ಲಕ್ಕೆ ಹೋದ್ರಿ, ಬೆಟ್ಟ ಹತ್ತಿ ಬಂದ್ರಿ, ಭಾಳ ಹಸುವಾಗಿದ್ದು ನಿಮ್ಗೆ, ಭಾಳ ಹಸುವಾಗಿದ್ದು ಇಳುವುದು ರೂಪಲೆ ನಿಮಗೆ ಬೇಕಾದ ಪದಾರ್ಥವನ್ನು ನಿಮಗೆ ಕೊಟ್ರು ತಿನ್ನಾಕ. ಆಯ್ತು, ತಿನ್ನಾಕ ಕೊಟ್ಟ ರೂಪಲೆ ನೀವು ಅದನ್ನು ತಿಂದ್ರಿ, ತಿಂದ ರೂಪಲೆ ಏನಂತೀರಿ, ಭಾಳ ಆನಂದ ಆಯ್ತು ಅಂತೀರಿನಲ್ರಿ. ಆಯ್ತು, ಭಾಳ ಆನಂದ ಐತೆ ಅಂದಾಗ ಮತ್ತೊಂದು ಸಲ ಕೊಡ್ತಾ, ಆಯ್ತು ಅವಾಗ ಭಾಳ ಮತ್ತೆ ಆನಂದ ಐತೆ. ಮತ್ತೆ 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 ಅದ ಕುಡುಕತ್ತು ಅಂದ್ರೆ ಅದು ಆನಂದ ರೂಪ ಇದ್ದದ ದ್ವೇಷ ರೂಪ ಆಗಾಗ ಟೈಮ್ ಹತ್ತಂಗಿಲ್ಲ. ಅದ ವಸ್ತು ಐತೋ ಬೇರೆ ವಸ್ತು ಐತೆಯೋ, ಅದ ವಸ್ತು ಐತಲ್ಲ. ಅಲ್ಲಿ ಒಂದು ಪ್ಲೇನ್ ಹಂಗೆ ಭಾಳ ಆನಂದ ನಾವು ನೀವು ವ್ಯಕ್ತಿ, ಆ ಆನಂದ ಈಗ ಯಾಕೆ ಬರುವತ್ತು ಅರ್ಥ ವಸ್ತುವಿನಲ್ಲಿ ಇಲ್ಲ. ಅದು ನಿನ್ನ ಮಾನ್ಯತಾದೊಳಗೆ ಐತಿ. ಕಚಡ ಇರೋದು ಎಲ್ಲಿತ್ತಪ್ಪ ಅಂತಂದ್ರೆ ಕನ್ನಡಿಯಲ್ಲಿ ದೋಷ ಇಲ್ಲ, ಮುಖದಲ್ಲಿ ದೋಷದ, ಅಂತರಂಗದೊಳಗದ. ಅಂತರಂಗ ಶುದ್ಧಿನ ಜೈನ ಧರ್ಮ ಇತ್ತು ಹೊರತಾಗಿ ಬಾಯಿ ಶುದ್ಧಿಗೆ ಹೇಳಿಲ್ಲ. ಮತ್ತು ಯಾವ್ದು ಅಂತರಂಗ ಶುದ್ಧಿ ಇರ್ತೈತಿ ಬಾಯಿದೊಳಗೆ ಆಟೋಮೆಟಿಕ್ ಆಗ್ತೈತ, ಅದಕ್ಕೆ ಹೇಳುವ ಉಪದೇಶ ಬೇಕಾಗಿಲ್ಲ. ಸೊ ಅದಕ್ಕೋಸ್ಕರ ಭಗವಾನ್ ಮಹಾವೀರ ಮೋಕ್ಷಕ್ಕೆ ಹೋದರು. ಮತ್ತು ಬಿಹಾರ ಅಂತ ಏನು ಹೆಸರಿಲ್ಲ, ಬಿಹಾರ ಅಂತ ಏನು ಕರಿತೀವಲ್ಲ, ಅದು ಬಿಹಾರ ಅಂತೇಳಿ ಹೆಸರು ಯಾಕೆ ಬರ್ತಪ್ಪ ಅಂತಂದ್ರೆ ಭಗವಾನ್ ಮಹಾವೀರಲ್ಲಿ ವಿಹಾರ ಮಾಡ್ತಿದ್ರು. ಅದು ವಿಹಾರ ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿ ಅದಕ್ಕೆ ಬಿಹಾರ ಅಂತ ಹೆಸರು ಬರ್ತದೆ. ಸೊ ಅಂಥವು ಲಾಜಿಕ್ಗಳು ಭಾಳ ಇದ್ದಾವು. ಸೊ ಅದಕ್ಕೋಸ್ಕರ ನಾವೇನು ಮಾಡಬೇಕಪ್ಪ ಅಂತಂದ್ರೆ ತತ್ವಜ್ಞಾನವನ್ನು ತಿಳಿಬೇಕು. ವೀತರಾಗಿ ಭಗವಂತರ ಮಾತನ್ನು ಮಾ ಜಿನವಾನಿ. ಮತ್ತೊಂದು, ಆ ದಿನ ಅಂತೂ ದೇವಂತೂ ಹೋಗಿಬಿಟ್ರೆ, ಈಗ ಮನ್ಯಾಗ ತಂದೆ ತೀರು ಹೋದ್ರೆ ತಾಯಿ ಇರ್ತಾಳೋ ಇಲ್ಲೋ, ಆ ತಾಯಿ ಆಶ್ರಯ ಅಥವಾ ತಾಯಿ ಹೇಳ್ದಂಗೆ ಆ ಮಗ ಕೇಳಿದಂದ್ರೆ ಅವ್ನು ಯಾವತ್ತೂ ಕೆಟ್ಟ ಆಗ್ಲಕ್ಕೆ ಸಾಧ್ಯ ಇಲ್ಲ. ನಮಗೆ ದೇವಂತೂ ನಮ್ಮನ್ನ ಬಿಟ್ಟು ಹೋಗಿಬಿಟ್ರೆ ಅರ್ಥಾತ್ ಮೋಕ್ಷ ಆಯಿತು, ನಿರ್ವಾಣ ಆಯ್ತು. ಆದ್ರೆ ಮಾ ಜಿನವಾನಿರೇ ಐತಿಲ್ಲೋ ನಮ್ಮ ಹತ್ರ, ಆ ಶಾಸ್ತ್ರರೇ ಐತಿಲ್ಲೋ. ಆ ಮಾ ಜಿನವಾನಿ ಕೆಳಗೆ ನಾವು ಆ ತಾಯಿ ಮಾ ಜಿನವಾನಿ ಹೆಂಗೆ ಹೇಳ್ತಾಳಲ್ಲ, ಮತ್ತು ಮಾ ಜಿನವಾಣಿ ಆಶ್ರಯ ಯಾವ ಬರ್ತಲ್ಲ ಅವು ದುಃಖಿ ಆಗಕ್ಕೆ ಸಾಧ್ಯನೇ ಇಲ್ಲ. ಯಾವ ಅದನ್ನು ಹೇಳ್ದಂಗೆ ಕೇಳ್ತಾಳ ಅವನ ಮಾತೈತಿ, ಯಾವ ಅದನ್ನು ಹೇಳಂಗಿಲ್ಲ ಅದು ತದ್ವಿರುದ್ಧ ಯಾವ ಮಾಡ್ತಾ ಅವನ ಮಾತಿಲ್ಲೇ. ಅದಕ್ಕೋಸ್ಕರ ದೇವಂತೂ ಹೋದ್ರೆ ಏನಾಯ್ತ್ರಿ, ಅವ್ರು ಬರೆದಂಥ ಶಾಸ್ತ್ರದ ಆ ಮಾ ಜಿನವಾನಿ ಪ್ರತಿ ಸಮಯ ಇಷ್ಟು ಕರುಣಾಭಾವ ನೋಡ್ರಿ. ಲೌಕಿಕದೊಳಗೆ ನಿಮ್ಮ ಹತ್ರ ಧನ ಇತ್ತಂದ್ರೆ ಅಷ್ಟ ಕಿಮ್ಮತ್ ಕೊಡ್ತಾರೆ. ಮತ್ತು ಬಸ್ತ್ಯಾಗ ಶುದ್ಧ ಬಿ ನೀವು ಪಾಪಿ ಅಂತ ನೋಡಂಗಿಲ್ಲ ಭಗವಂತ, ನೀ ಪುಣ್ಯವಂತದಿ ಅಂತ ನೋಡಂಗಿಲ್ಲ. ಬಟ್ ಎರಡೂ ಜನರನ್ನ ವೀತರಾಗ ಭಾವದಿಂದ ನೋಡ್ತಾರೆ. ಅದು ಜೈನ ಧರ್ಮದಲ್ಲಿ. ನೀ ದೊಡ್ಡವದಿ ಸಣ್ಣವತಿಲ್ಲ, ಎಷ್ಟೋ ಪಾಪವನ್ನ ಮಾಡ, ನೀವು ಉಪಸರ್ಗವನ್ನ ಮಾಡ, ಆ ಉಪಸರ್ಗ ಮಾಡಿದ್ರೂ ಕೂಡ ಜೀವದ ಪ್ರತಿ ಯಾವ ದಯಾಭಾವ ಐತಲ್ಲ, ಆ ದಯಾಭಾವ ರೂಪ ಪರಿಣಾಮ ದಿಗಂಬರ ಧರ್ಮ ಸಂತ ಬಿಟ್ರ, ವೀತರಾಗಿ ಭಗವಂತರು ಬಿಟ್ರ ಆ ದಯಾ ಮತ್ತೆ ಇಲ್ಲಿ ಕಾಣಿಸ್ಲಕ್ಕ ಸಿಗಂಗಿಲ್ಲ ನಿಮ್ಮ ಜಗತ್ತಿನ. ಇವತ್ತು ಎಷ್ಟೇ ಉಪಸರ್ಗ ಮಾಡಿದ್ರೂ ಕೂಡ ಆ ಜೀವದ ಪ್ರತಿ ಯಾವ ಕರುಣಾಭಾವ ಐತಿಲ್ಲ, ಅದೇನು ಸಾಮಾನ್ಯ ಐತೇನ್ರಿ? ಎಷ್ಟೋ ಕಮಟ ಉಪಸರ್ಗ ಕೊಟ್ಟರು ಕೂಡ ಪಾಶ್ನಾಥ್ ಪ್ರಭು ಎಷ್ಟು ಸಹಜ ಭಾವದಿಂದ ಉಪದೇಶ ಕೊಟ್ಟರು. ಓಹೋ ನೀನು ಕೂಡ ಪರಮಾತ್ಮ ಆಗಿತ್ತು ಅವಂಗೂ ಅಂದ್ರೆ ಇಲ್ಲ. ಸೊ ಅಂಥ ಧರ್ಮದಲ್ಲಿ ಇದ್ದುಕೊಂಡ ನಾವು ಕೂಡ ಆ ದೀಪಾವಳಿ ದಿನ ಮುಂಜಾನೆ ಅವ್ರಿಗೆ ನಿರ್ವಾಣದ ಪ್ರಾಪ್ತಿ ಆಯಿತು, ಸಾಯಂಕಾಲ ಇಂದ್ರಭೂತಿ ಆಯಿತು. ಅದಕ್ಕೋಸ್ಕರ ಏನು ಮಾಡಬೇಕು ಏನಿಲ್ಲ ಅದರದ್ದು ನಾನು ನಿಮಗೆ ಹೇಳಿದ್ದೇನೆ. ಜೈನ ಧರ್ಮದಲ್ಲಿ ಹಿಂಸಾದ ಪ್ರಾಮುಖ್ಯತೆ ಎಲ್ಲೂ ಇಲ್ಲ, ಹಿಂಸಾದ ಪ್ರಾಮುಖ್ಯತೆ ಇಲ್ಲ. ಜೈನ ಧರ್ಮ ಅಹಿಂಸಾ ಪರಮೋ ಧರ್ಮ ಐತಿ. ಆ ಅಹಿಂಸಾ ಪರಮೋ ಧರ್ಮ ನಿಮ್ಮಿಂದ ಹೆಂಗೆ ಪಾಲನೆಗೆ ಸಾಧ್ಯ ಐತಿ ಅದನ್ನ ಪಾಲನೆ ಮಾಡ್ರಿ. ಜಗತ್ತು ಏನಂತಾರತ್ ನನಗೆ ಬೇಕಾಗಿಲ್ಲ, ಆ ಜಗತ್ತು ಏನಂತಾರತ್ ಅನ್ನಕ ಇಟ್ಟು ಸಂಸಾರ ಬೆಳೆಸ್ಕೋತ ಬಂದನ್ಯ. ಇಟ್ಟು ಸಂಸಾರ ವೃದ್ಧಿ ಆಗಲಕ್ಕೆ ಕಾರಣ ಏನ? ಅವ್ರು ಏನರ ಅಂತಾರತೆ ಹೇಳಿಲ್ಲ. ಇನ್ನು ಅವ್ರ ಬಗ್ಗೆ ನಾ ತಲೆ ಕೆಡಿಸ್ಕೊಂಗಿಲ್ಲ. ನಾ ಯಾರು ಛತ್ರ ಛಾಯದಾಗಿದ್ದೇನಪ್ಪ ಅಂತಂದ್ರೆ, ನಾ ಯಾರು ಛತ್ರ ಛಾಯ ಅರ್ಥಾತ್ ವೀತರಾಗಿ ಸಂತ್ರ 24 ತೀರ್ಥಂಕರ ಭಗವಾನ್ ಅನಂತ ಕೇವಲಿ ಭಗವಂತರ ಛತ್ರ ಛಾಯ
ಅವರು ಮಾರ್ಗದಾಗ ನಡೆಯೋದು ಸರಿನೋ ಏನು ಅಜ್ಞಾನಿ ಜೀವನ ಹೇಳ್ತಾ ಅವನಂಗೆ ನಡೆಯೋಸದೀನಿ. ನಮಗೆ ಮಹಿಮಾ ಯಾರ್ದು ಬರ್ತೈತಿ? ವೀತರಾಗಿ ಸಂತರದು ಬರಂಗಿಲ್ಲ, ತೀರ್ಥಂಕ ಭಗವಂತರದು ಬರಂಗಿಲ್ಲ. ಶುದ್ಧೋಪಯೋಗದಲ್ಲಿ ಏನಿರ್ತಕ್ಕಂಥ ಯಾವ ಆಚಾರ್ಯ ಪರಮೇಶ್ವರ ಇದಾರಲ್ಲ ಅವ್ರ ಮಹಿಮಾ ಬರಂಗಿಲ್ಲ. ಲೋಕ ವ್ಯವಹಾರ ಲೌಕಿಕದೊಳಗೆ ಬೇರೆ ಯಾರನ್ನೋ ಪ್ರಸನ್ನ ಮಾಡುವ ಸಲುವಾಗಿ ನಿನ್ನ ಸಂಸಾರವನ್ನ ಹಾಳು ಮಾಡ್ಕೋಕದಿಲ್ಲ. ನಾಳೆ ನಿನಗ ನರಕದೊಳಗೆ ದುಃಖ ಅನುಭವಿಸ್ಲಾಕ ತಮ್ಮ ಅವು ಯಾವ ಸಂಬಂಧ ನೀ ಮಾಡಿದ್ದೆಲ್ಲ ಅವು ಬರಂಗಿಲ್ಲ. ಅವಂತೂ ನಿನ್ನ ಕರ್ಮ ಮಾಡಿಸಿದ ಅವ್ರ ಸಂಬಂಧ ಇವ್ರ ಧರ್ಮದೊಳಗೆ ಟ್ರಾನ್ಸ್ಫರ್ ಸಿಸ್ಟಮನೇ ಇಲ್ಲ. ಅವ್ರ ಅಜ್ಜಿ ಧರ್ಮ ಮಾಡ್ತಿಳಪ್ಪ ಅಂದ್ರೆ ಮೊಮ್ಮಗಗೆ ಬರಂಗಿಲ್ಲ. ಅದು ಮೊಮ್ಮಗ್ಗ ಆಯದ ಆಯ್ಗೆ. ಸೊ ಅದಕ್ಕೋಸ್ಕರ ಲೋಕ ವ್ಯವಹಾರ ಬೇರೆ ಐತಿ, ಧರ್ಮ ಬೇರೆ ಐತಿ. ಹಂಗನಂಗಿಲ್ಲ. ಧರ್ಮ ಅದ, ಲೋಕ ವ್ಯವಹಾರ ಅದ. ಸಕ್ರೆ ಚತುರ್ಥ ಕಾಲದಾಗೂ ಸಿಹಿನೇ ಇತ್ತು, ನಿಂಬೆ ಹಣ್ಣ ಚತುರ್ಥ ಕಾಲದಾಗೂ ಹುಳಿನೇ ಇತ್ತು. ಪ್ರತಿಯೊಂದು ವಸ್ತು ಏನಿತ್ತಲ್ಲ ಅದು ಹಂಗ ಇತ್ತ. ವಸ್ತುವಿನ ಸ್ವರೂಪ ಯಾವತ್ತೂ ಚೇಂಜ್ ಆಗಂಗಿಲ್ಲ. ಅಂಥ ವಸ್ತುವಿನ ಸ್ವರೂಪವನ್ನ ಆಚಾರ್ಯ ಭಗವಂತರು ತಿಳಿಸಿಕೊಟ್ಟಿದ್ದಾರೋ. ಸೊ ಅದನ್ನು ಹೃದಯದೊಳಗೆ ಇಟ್ಕೊಂಡ ಯಾವ ಆಚಾರ್ಯ ಪರಂಪರಾ ಬಂತಲ್ರಿ, ಭಗವಾನ್ ಮಹಾವೀರ, ಇಂದ್ರಭೂತಿ, ಸುಧರ್ಮ ಸ್ವಾಮಿ, ಜಂಬೂ ಸ್ವಾಮಿ, ಅದಾದ ನಂತರ ಇದು ಪರಂಪರಾ ದರ್ಶನಾಚಾರ್ಯ ಪುಷ್ಪದಿಂತ ಕುಂದು ಆಚಾರ, ಆ ಪರಂಪರವನ್ನು ನಾವು ಕೂಡ ಮುಂದುವರ್ಸ್ಕೊಂಡು ಹೋಗೋದದ. ಧರ್ಮದ ಎಷ್ಟು ಸಲ ಅದಕ್ಕೆ ಅಷ್ಟು ಪ್ರಚಾರ ಪ್ರಸಾರ ಮಾಡೋದದ. ನಿಮ್ಮಿಂದ ಎಷ್ಟು ಸಾಧ್ಯತೆ ಅಷ್ಟು ಮಾಡ್ರಿ. ಅದು ಹೆಂಗೈತಿ, ಕೆಲವೊಂದು ಸಲ ಮನ್ಯಾನೂ ಸುಧಾರಿಸಂಗಿಲ್ಲ, ಹೊರಗಿನೂ ಸುಧಾರಿಸ್ತಾವೆ. ಯಾಕಂದ್ರೆ ಅದ್ರದ್ದು ಪುಣ್ಯೋದಯ ಬಂದಿರ್ತೈತಿ. ಸೊ ಅದಕ್ಕೋಸ್ಕರ ಮುಸಲ್ಮಾನ್ರ ಅವ್ರದ್ದು ಹೇಳಬಾರ್ದು. ಅವ್ ಯಾವ್ರ ಇವತ್ತು ನಮಾಜ್ ಬೀಳಾಕ ಬರಲಿಲ್ಲ ಅಂದ್ರೆ ಆ ಸಂಘದ ಮುಖಂಡ್ರು ಏನಿರ್ತಾರಲ್ಲ ಅವ್ನ ಮನೆಗೆ ಹೋಗ್ತಾರೆ. ಮನೆಗೆ ಹೋಗಿ ಅವ್ನ ಎಲ್ಲರೂ ಅವ್ರಿಗೆ ಏನು ಇರ್ತಾರಲ್ಲ ಪಾದ್ರಿಗಳು, ಗುರುಗಳು, ಅವ್ನ ನಡಬಾರ್ಕ್ ನಿಲ್ಲಿಸ್ತಾರೋ ಮತ್ತು ಎಲ್ಲರೂ ಸುತ್ತುವರಿತಾರೆ. ನೀ ಯಾಕೆ ನಮಾಜ್ ಬೀಳಕ್ಕೆ ಬರಂಗಿಲ್ಲ, ನೀ ಯಾಕೆ ನಮಾಜ್ ತಲೆ ತಿಂದು ಮಂದಿ ಮುಂದಿನ ಸಲ ನಮಾಜ್ ಬೀಳಿಸ್ ಕರೆಸ್ತಾರೆ. ಆ್ಯಂಡ್ ನಾವು ಇಂಥ ಪವಿತ್ರ ಧರ್ಮ ಐತಿ, ಆ ಪವಿತ್ರ ಧರ್ಮವನ್ನು ನಾವೆಷ್ಟು ಪ್ರಿಸರ್ವ್ ಮಾಡ್ಬೇಕು. ನಮಗೂ ಎಲ್ಲಿ ಬೇಕಾದಲ್ಲಿ ಹೋಗ್ಲಕ್ಕೆ ನಮಗೂ ರಗಡ ತ್ರಾಸ ಆಗ್ತೈತಿ. ಮನೆಯೆಲ್ಲ ಬಿಟ್ಟು ಹೋಗಬೇಕು, ಎಲ್ಲ ಮಾಡ್ಬೇಕಂತೇಳಿ ಎಷ್ಟು ತ್ರಾಸ ಆಗ್ತೈತಿ. ಆದರೂ ಕೂಡ ಮನೆಯವ್ರು ನಮ್ಮೆಲ್ಲ ನೋಡ್ತಾರ ಅನ್ನೋ ವಿಶ್ವಾಸ ಐತಿರ್ಲೆ. ಅದ್ರ ಸಂಬಂಧ ಹೋಗ್ತಾವು. ಇಲ್ಲಾಂದ್ರೆ ಒಮ್ಮೆ ನಾ ರಾತ್ರಿ ದೋನ್ ತಕ ಬೇನೇನ್ರಿ ಪ್ರವಚನ ಮಾಡಿ ಅಷ್ಟೆಲ್ಲ ತ್ರಾಸ ಹೋಗೋದು. ಯಾವಾದ್ರೆ ಒಂದು ಜೀವದರೆ ಕಲ್ಯಾಣ ಆಯ್ತಂದ್ರೆ ಆಯ್ತಿರ್ಲೆ. ಅದ್ರ ಧರ್ಮದ ಮುಖ್ಯತೆ ಎಷ್ಟು ಐತಿಪ್ಪ ಅಂದ್ರೆ ಎಷ್ಟು ಪ್ರಚಾರ ಸಾಧ್ಯತೆ ಇಲ್ಲ ಅಷ್ಟು ಮಾಡೋದು. ಮನುಷ್ಯನಾಗ ಏನು ಬರ್ಬೇಕು ಹೇಳ್ರಿ, ಏ ಕಾಮ್ತೋ ತೀರ್ಥಂಕರಾದಿ ಕರ್ತೆ ಹೇ, ಗರ್ವ ಇರಬೇಕು. ಈ ಕೆಲಸ ಯಾರು ಮಾಡ್ತಾರೆ ಹೇಳ್ರಿ? ಸಾಮಾನ್ಯ ಕೆಲಸ ಅಲ್ಲಿದೆ. ತೀರ್ಥಂಕರಾದಿ ಮಾಡ್ತಾರಂಥ ಕೆಲಸದೊಳಗೆ ಗರ್ವ ಇರಬೇಕು. ಅಂತ ತೀರ್ಥಂಕರಿಂದ ಹೇಳಲ್ಪಟ್ಟ ವೀತರಾಗ ಧರ್ಮವನ್ನು ತಾವೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಧರ್ಮ ಪ್ರಸಾರ ಮಾಡ್ರಿ. ನೀವು ಅಷ್ಟ ಪ್ರವಚನ ಕೇಳಕ್ಕೆ ಬರೋರು ಮುಂದಿನ ಪರಂಪರಾ ಹೋಗಬೇಕು ಹೋಗಬಾರ್ದು? ಹಾಂ ರೀ, ನಿಮ್ಮದು ಕಾಲ ಯಾವಾಗ ಹೋಗ್ತೀರಿ, ನಾವು ಯಾವಾಗ ಹೋಗ್ತೇವೆ ಅವಾಗ ಬಸ್ಸಿ ಕೀಲಿ ಹಾಕೋ ಪರಿಸ್ಥಿತಿ ಬರಬಾರ್ದು. ಸೊ ಆ ಪರಂಪರೆ ಏನಾಗಬೇಕಪ್ಪ ಅಂತಂದ್ರೆ ಬೆಳಿಬೇಕಾದ್ರೆ ನಾವು ನೀವು ಏನು ಮಾಡ್ಬೇಕು ಹೇಳ್ರಿ, ಎಷ್ಟು ಸಾಧ್ಯ ಐತಿತ್ತಲ್ಲ ಆ ಜೀವ ಧರ್ಮದ ಉಪದೇಶ ಮಾಡಬೇಕು, ಧರ್ಮ ಸ್ವರೂಪವನ್ನು ತಿಳಿಸಿಕೊಡಬೇಕು. ಮತ್ತು ನಮ್ಮದು ಪ್ಯೂರ್ ಧರ್ಮದ ರೀ, ಡೂಪ್ಲಿಕೇಟ್ ಅಲ್ಲ. ಭಾಳ ಗರ್ವದಿಂದ ಹೇಳ್ರಿ, ನಾ ಏನು ಧರ್ಮ ಮಾಡ್ತಾನಲ್ಲ ಅದು ಪ್ಯೂರ್ ಧರ್ಮ ಮಾಡ್ತಾನೆ.